ಎಲ್ಲರಿಗೂ ಸಾರಿ ಸಜ್ಜೆ ನನ್ನ ಅನಂತ ಅನಂತ ನಮಸ್ಕಾರ. ಇಲ್ಲ, ಮುಂದೆ ಇಟ್ಕೊಳ್ಬೇಕು ಅಷ್ಟೇ. ಮುಂದೆ ಸ್ವಲ್ಪ ಕೊಡ್ತೀರಾ? ಧ್ಯಾನಮೂಲಂ ಗುರುರ್ಮೂರ್ತಿ, ಪೂಜಾಮೂಲಂ ಗುರುರ್ಪಾದಂ, ಮಂತ್ರಮೂಲಂ ಗುರುರ್ವಾಕ್ಯಂ, ಮೋಕ್ಷಮೂಲಂ ಗುರುಕೃಪಾ. ಗುರುದೇವೋ ಗುರುಧರ್ಮೋ ಗುರುನಿಷ್ಠಾ ಪರಂತಪಃ. ಗುರು ಪರತರಂ ನಾಸ್ತಿ ನಾಸ್ತಿ ತತ್ವಂ ಗುರು. ಸಾಹೇಬ್ ಸಾಹೇಬ್ ಸಾಹೇಬ್. ನಾನು ಅಂದರೆ ಯಾರು, ಸಂಸಾರ ಅಂದರೆ ಏನು ಅನ್ನೋದು ಇವತ್ತು ನಮಗೆ. ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ಇಂಥವ್ರ ಮನೆಯವರು ಇಂಥವ್ರು ಅಂತ ಹೇಳ್ತೀವಿ, ನನಗೆ ಓದಿದ್ದೀನಿ ಈ ಥರ, ಇಂಥವ್ರು ಹೇಳ್ತಿ, ಇಂಥವ್ರ ಮಗಳು ಅಂತ ಹೇಳ್ತೀವಿ. ಆದರೆ ನಿಜವಾಗ್ಲೂ ನಮಗೆ ನಾನು ಯಾರು ಅನ್ನೋದೇ ನಮಗೆ ತಿಳಿದಿಲ್ಲ. ಭಕ್ತಿಯಲ್ಲಿ ನಿಶ್ಚಯ ಇದ್ದರೆ ನಮ್ಮಲ್ಲಿ ಜ್ಞಾನ ಬೆಳೆಯುತ್ತೆ. ಭಕ್ತಿಯಿಂದಲೇ ಜ್ಞಾನ ಬರಬೇಕು. ಶರಣಾಗತಿ ಮನುಷ್ಯನ ಲಕ್ಷಣಗಳು. ನಮ್ಮ ಮನಸ್ಸು ಚಂಚಲ, ಆದ್ದರಿಂದ ನಮ್ಗೇನು ತಿಳ್ಕೊಳೋಕ್ಕೂ ಆಸಕ್ತಿ ಇಲ್ಲ. ಇವತ್ತು ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಅದನ್ನು ಬಿಟ್ಬಿಡ್ತೀವಿ. ಆಸಕ್ತಿ ಕಮ್ಮಿ ನಮಗೆ. ಸಂತರ ಸೇವೆ ಇದ್ದರೆ ಮಾತ್ರ ನಮಗೆ ನಮ್ರತಾ ಭಾವ ಬರ್ತದೆ. ಗುರು ಸೇವೆ ಸಂತರ ಸೇವೆ ಮಾಡ್ತಾ ಇದ್ದರೆ ಮಾತ್ರ ನಮ್ರತಾ ಭಾವ ಬರೋದು. ಇಲ್ಲ ನಾನು ಬಂದೆ ಇಲ್ಲಿಗೆ ಕೇಳ್ಕೊಂಡು ಹೋಗಿದ್ದೀನಿ, ನನಗೆಲ್ಲ ಗೊತ್ತು ಅಂದರೆ ನಾವು ಅಲ್ಲಿ ಮುಂದಕ್ಕೆ ಬೆಳೆಯೋದೇ ಇಲ್ಲ. ಮಾಯೇನಾದರೂ ಗೆಲ್ಬೋದಂತೆ, ಈ ನಾನು ನನ್ನದು ಅನ್ನೋ ಅಭಿಮಾನನ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸತ್ಯ, ನ್ಯಾಯ, ಧರ್ಮ, ಪಾರಕಿ, ಸಜ್ಜನರಲ್ಲಿ ಪ್ರೀತಿ ಇಷ್ಟಿದ್ರೆ ಜೀವನದಲ್ಲಿ ಸಂಸಾರದಲ್ಲಿ ಸುಖ ಶಾಂತಿ ಇರೋಕ್ಕೆ ಸಾಧ್ಯ. ಮನೆ ಶುದ್ಧವಾಗಿ ಇಟ್ಕೊಳ್ಬೇಕು. ಮನಸ್ಸಿನ ಮೇಲೆ ಎಚ್ಚರಿಕೆ ಇರಬೇಕು ನಮಗೆ. ಇವಾಗ ನಾವು ನಡೆಸ್ತಾರಲ್ಲ ನಮ್ಮ ಮನಸ್ಸಿಚ್ಛೆಯಿಂದನೇ, ಮನಸ್ಸಿಂದನೇ ಎಲ್ಲ ನಡೀತಾ ಇರೋದು ಕಾರ್ಯ. ಇವಾಗ ನಮ್ಮ ಪಾಠ ಆಗಬೇಕಾಗಿರೋದು ಮನಸ್ಸಿಗೆ. ಶುಭ ಅಂದರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋದು, ಅಶುಭ ಅಂದರೆ ಕರ್ಮ ಕೆಲಸ, ಕೆಟ್ಟ ಕೆಲಸ ಮಾಡ್ಕೊಂಡು ಹೋಗೋದೇ ಅಶುಭ. ಮಾಯಾ ಪ್ರಪಂಚಕ್ಕೆ ನಾವು ಆಸೆ ಪಡಬಾರ್ದು ಅಂತ ಹೇಳ್ತಾರೆ. ಮಾಯೆಂದೇ ಹೋದರೆ ನಮಗೆ ಸುಖ ಶಾಂತಿ ಸಿಗಲ್ಲ. ಸತ್ಸಂಗದಲ್ಲಿ ಸದ್ಗುರುವಿನಲ್ಲಿ ಪ್ರೀತಿ ಇದ್ದರೆ ಮಾತ್ರ ನಮಗೆ ಇವೆಲ್ಲ ಸಿಗಕ್ಕೆ ಸಾಧ್ಯ. ಸಿಗುತ್ತೆ, ಯಾಕೆ ಸಿಕ್ಕಲ್ಲ? ಶಾಂತಿ ಸಮಾಧಾನ ಎಲ್ಲ ಸಿಕ್ಕುತ್ತೆ, ನಮಗೆ ತಿಳ್ಕೊಂಡಿಲ್ಲ ಅಷ್ಟೇ. ಬಡವ ಅಥವಾ ದೀನತೆ ಲಕ್ಷಣ ಏನು ಅಂದರೆ ಕೆಟ್ಟ ಜನರಲ್ಲಿ ಸೇರ್ಕೊಳ್ಳೋದು, ಉತ್ತಾರ್ಕ ಮಾಡಬಾರ್ದು, ವಾದ ಮಾಡೋಕ್ಕೆ ಹೋಗಬಾರ್ದು. ಅವರು ನಮ್ಮನ್ನು ವಾದದಲ್ಲಿ ಗೆದ್ದು ಬಿಡ್ತಾರೆ. ಏನಕ್ಕೆ ಅಂದರೆ ಒಳ್ಳೇದೇನು ಇರಲ್ಲ ಅವ್ರ ಹತ್ರ, ಕುತರ್ಕ ಇರುತ್ತೆ ಅವ್ರ ಹತ್ರ. ನಾವು ಏನೊಂದು ಪ್ರತಿಯಾಗಿ ಅದಕ್ಕೆ ಏನು ಹೇಳದೇ ಇದ್ದರೆ ಇದೇ ಜ್ಞಾನಿ ಲಕ್ಷಣ ಅಂತ ಹೇಳ್ತಾರೆ. ಆ ಕುತಂತ್ರಕ್ಕೆ ನಾವು ಏನು ಉತ್ತರ ಕೊಡೋಕ್ಕೆ ಹೋಗಿದ್ರೆ ಅದು ಜ್ಞಾನಿಗಳ ಲಕ್ಷಣ. ಆದರೂ ನಾವು ಮಾತಾಡ್ತೀವಿ, ಯಾಕೆಂದರೆ ಇನ್ನೂ ನಮಗೆ ಅಷ್ಟು ಜ್ಞಾನ ಬಂದಿಲ್ಲ, ಇದನ್ನು ಪಳಗಿಸಿಲ್ಲ ನಾವಿನ್ನ ಮನಸ್ಸನ್ನು. ಅವತ್ತಿಂದನೂ ಇವತ್ತವರೆಗೂ ಇದನ್ನು ಪಳಗಿಸ್ತಾನೇ ಇದ್ದೀವಿ. ಈ ಮಾಯನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ, ನಾನು ನನ್ನದು ಅನ್ನೋ ಅಭಿಮಾನ ಬಿಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಏನೇನೋ ಕೆಟ್ಟದ್ದು ಮತ್ತು ಅದು ಇದು ಕಷ್ಟ ಅದು ಇದ್ರೇ ಇಲ್ಲಿಗೆ ಬರೋದು. ನಾವು ಯಾರೂ ಬಂದು ಕೂತ್ಕೊಳಲ್ಲ ಇಲ್ಲಿ. ತಾಳಪ್ಪ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಬಂದು ಹೋಗೋಣ ಅಂತ ಬರ್ತಾರೆ ಹೊರತು, ಮನಸ್ಸು ಚೆನ್ನಾಗಿದ್ರೆ ಇಲ್ಲಿ ಕುತ್ಕೊಳ್ತಾ ಇದ್ರು. ಅವರು ಇನ್ನೂ ಎಲ್ಲೆಲ್ಲಿ ಬೇಕೋ ಹೋಗ್ತಾಯಿದ್ರು. ರಾತ್ರಿ 2 ಗಂಟೆಗೆಲ್ಲ ಸೆಕೆಂಡ್ ಶೋಗಳಲ್ಲೇ ಹೋಗ್ಬರ್ತಾ ಇರ್ತಾರೆ. ಆದರೆ ಇಲ್ಲಿಗೆ ಬರೋಕ್ಕೆ ಮಾತ್ರ ಟೈಮ್ ಇಲ್ಲ. ಕೆಟ್ಟ ಕೆಲಸ ಮಾಡೋಕ್ಕೆ ನಮಗೆ ಭಯನೇ ಇರಲ್ಲ. ನಮಗೆ ಸುಲಭ ಅಲ್ವಾ ಆ ಕೆಲಸ ಮಾಡೋಕ್ಕೆ, ಸುಲಭ ಮಾಡಿಬಿಡ್ತೀವಿ. ಅದರಿಂದ ನಮಗೆ ಭಯ ಇಲ್ಲ. ಅದರಲ್ಲಿ ಎಷ್ಟೋ ಜನ ನೋಡಿದ್ದೀನಿ, ಏನಾಗುತ್ತೆ ನೋಡೋಣ ಅಂತಾರೆ, ಮನೆಯಲ್ಲೇ ನೋಡ್ತಾ ಇರ್ತೀನಿ. ಎಲ್ಲ ಮನೆಯಿಂದನೇ ನೋಡಬೇಕು ಫಸ್ಟು, ಬೇರೆ ಕಡೆ ಏನಕ್ಕೆ ನೋಡಬೇಕು?
ಮಾಯಾ ಪದಾರ್ಥ ಸುತ್ತು ಇರೋದೆಲ್ಲ ಮಾಯಾ ಪದಾರ್ಥ ಅಂತ ಅದನ್ನೇ ನಿಜ ಅಂತ ತಿಳ್ಕೊಂಡು ನಾವು ಇಷ್ಟು ದಿನ ಇದ್ವಿ, ಇಲ್ಲಿಗೆ ಬಂದಮೇಲೆ ನಾವು ಒಳ್ಳೆಯದನ್ನು ತಿಳ್ಕೊತಾ ಇದ್ದೀವಿ, ಜ್ಞಾನಕ್ಕೆ ಬಂದಿದ್ದೀವಿ. ಅಷ್ಟು ಸುಲಭವಾಗಿ ನಮ್ಮನ್ನು ಜ್ಞಾನಕ್ಕೆ ಬಿಟ್ಕೊಟ್ಟಿಲ್ಲ ಅದು. ಇದೆಲ್ಲ ನಿಜನಾ, ಇದು ಸರಿನಾ, ಅಯ್ಯೋ ನಮ್ಮನೆ ಈ ಥರ ಇದೆಯಲ್ಲ, ಹಿಂಗೆ ನಡ್ಕೊಂಡ್ರೆ ಆಗುತ್ತಾ, ಸಾಧ್ಯನಾ, ಅದೆಲ್ಲ ಅವ್ರಿಗೆ ಸಾಧ್ಯ. ನಾವು ಅಂದ್ಕೊಂಡಿದ್ದೀವಿ ಆ ಥರ, ಅದೆಲ್ಲ ಗುರುಗಳು ಮಾತ್ರ ಸಾಧ್ಯ ಏನೋ, ಇಲ್ಲಿ ಕಬೀರ್ ಪಂಥಕ್ಕೆ ಸೇರಿರೋರು ಮಾತ್ರ ಸಾಧ್ಯ ಏನೋ ಅಂದ್ಕೊತಾ ಇದ್ವಿ. ಆಮೇಲೆ ಇಲ್ಲಿ ಪರಿಚಯ ಆದಮೇಲೆ ಅದರದ್ದು ಆ ಸಂತೋಷ, ಆ ಸುಖ ಸಿಕ್ಕಿದ ಮೇಲೆ ನಮ್ಗೆ ಅನ್ನಿಸ್ತು ಇಲ್ಲಿರೋಷ್ಟು ನನಗೆ ಇನ್ಯಾವುದ್ರಲ್ಲೂ ಸಿಕ್ಕಿಲ್ಲ ನಮಗೆ. ಏನಕ್ಕೆ ಅಂದರೆ ಸಂಸಾರದಲ್ಲಿ 5 ಪದಾರ್ಥ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸದ್ಗುರು, ಸುಬುದ್ಧಿ, ಉಪದೇಶ ಹೇಳುವ ಮಿತ್ರ, ಧರ್ಮ ಶಿಕ್ಷಕರಾದ ತಂದೆ ತಾಯಿಗಳು, ಮತ್ತು ನೀತಿಯಿಂದ ರಾಜ್ಯವಾಳುವ ರಾಜ. ಈ 5 ಜನ ನಾವು ಇಲ್ಲ ಎಷ್ಟು ಸುಲಭವಾಗಿ ನಮಗಿಲ್ಲೆಲ್ಲೂ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಜ್ಞಾನವನ್ನು ಧಾರಣೆ ಮಾಡಿದ್ಮೇಲೆ ನಮಗೆ ವೈರಾಗ್ಯವನ್ನು ಧಾರಣೆ ಮಾಡ್ತೀವಿ, ನಮಗೆ ನಾವೇ ಜೊತೆಗಾರರು. ಇದೆಲ್ಲ ಸಿಕ್ಕಬೇಕು ಅಂದರೆ ಇಲ್ಲಿ ಜ್ಞಾನದಲ್ಲಿ ನಾವು ಪಡಬೇಕು. ಇವಾಗಾದರೂ ನಾವು ಒಳ್ಳೇದು ಮಾಡ್ಕೊಂಡು ಹೋಗೋಣ. ನಮಗೆಲ್ಲ ಈ 5 ಹೇಳಿದ್ನೆಲ್ಲ 5 ಸಿಕ್ಕಲಿ ನಮಗೆ ಅಂತ ನಾನು ಹೇಳ್ತೀನಿ. ಇನ್ನೂ ಯಾತ್ರೆ, ಜನನ ಮರಣ, ನಾನಾ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ಆದರೂ ನಮಗೆ ಅದರೆಲ್ಲ ನಮ್ಮ ಸ್ವರೂಪನ ತಿಳ್ಕೊಳಕ್ಕೆ ಆಗಿಲ್ಲ. ಆಯಿತು, ನಮಗೆಲ್ಲ ಆಲ್ರೆಡಿ ಅರ್ಧ ಏಜ್ ಆಗೇ ಹೋಯಿತು, ಏಜ್ ಆಗೋಯ್ತು. ನಿದ್ದೆಯಲ್ಲೂ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ, ಊಟ ಉಪಚಾರ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ದೇಹಕ್ಕೆ. ಇನ್ನು ಇದೆಯಲ್ಲ ಸ್ವಲ್ಪ ಏನೋ ಕರ್ಪೂರ ಉರಿದ್ರು ಅದ್ರದ್ದು ವಾಸನೆ ಇರುತ್ತಲ್ಲ, ಅದೇ ಥರ ಇನ್ನು ನಮಗೆ ಅದೇ ಥರ ತಿನ್ನಬೇಕು, ಇನ್ನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದೆಲ್ಲ ಇನ್ನು ನಾವು ನಿಲ್ಲಿಸಿಲ್ಲ. ಆಸೆ ಅನ್ನೋದು ತುಂಬ ದೊಡ್ಡದಾಗಿದೆ. ಭಾವ ಭಕ್ತಿಯನ್ನು ಯಾರಿಂದಲೂ ತುಂಬಲು ಸಾಧ್ಯ ಇಲ್ಲ. ಒಂದು ಗುರು ಶಿಷ್ಯನ ಸಂಬಂಧ ಅಂದರೆ ತಂದೆ ಮಗನ ರೀತಿ ಸಂಬಂಧ ಇರುತ್ತದೆ. ಗುರುಗಳಿಗೆ ನಾವು ಆ ರೀತಿ ಭಾವನೆ ಇಟ್ಕೊಂಡ್ರೆ ನಮ್ಮಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ, ಎಲ್ಲ ಬೆಳೆಸ್ಕೊಳ್ಳೋಣ ಅಷ್ಟೇ. ಮೊದಲ ಥರನೇ ಇರೋದು ಬೇಡ. ನೋಡಿರಿ, ನಾವು ಇದೇ ಥರ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಏನಿದೆಲ್ಲ, ಎಲ್ಲ ಹೊಸ್ತಾರೆ. ಒಂದೊಂದು ಶಬ್ದನೂ ವಸ್ತು ಅಂತ ಕಾಣಿಸೋದು. ನಾನು ಅಂದ್ಕೊಂಡೆ ಈ ಥರ ಇರೋದಕ್ಕೆ ಸಾಧ್ಯನಾ? ಅವ್ರು ಹೇಳ್ತಾರೆ ಅವ್ರ ಮನೆಗೆಲ್ಲ ಆ ಥರ ಇದ್ದಾರೆ ಸರೋಯ್ತು ಅಂತ ಈ ಥರ ಅನಿಸೋದು. ಇವಾಗ ಆ ಥರನೂ ಆಗ್ತಾರೆ ಅಂತ ಇವಾಗ ನನಗೂ ಅನುಭವ ಇದೆ. ಅಲ್ಲ ಅಣ್ಣ, ಮನೆಯಲ್ಲಿ ನಮಗೆ ಹೆಂಗೆ ಇವ್ರನ್ನೆಲ್ಲ ತರೋದು ಆಶ್ರಮಕ್ಕೆ ಅಂತ ಯೋಚನೆ ಆಗೋದು. ಒಬ್ಬರೇ ಬರ್ತಿರಲ್ಲ ಮನೋರು, ಒಂದು 19 ವರ್ಷ ಒಬ್ಬಳೇ ಬಂದಿದ್ದೀನಿ. ಮನೆಗೆ ಹೇಳಿದ್ರೆ ಮಮ್ಮಿ ನೀನು ಹೋಗ್ಬಿಟ್ಪ ಎಲ್ಲರೂ ಅದೇ. ಇವತ್ತಿಗೆ ಅದೇನು ಅನ್ನೋದು ಅವ್ರಿಗೆಲ್ಲ ಅರ್ಥ ಆಗಿದೆ, ಎಲ್ಲ ರೆಡಿ. ಇವಾಗ ಕೇಳ್ತಾರೆ ಯಾವಾಗ ಆಶ್ರಮಕ್ಕೆ ಹೋಗೋದು ಅಂತ. ಇವಾಗ ಅವ್ರು ಕೇಳ್ತಾರೆ. ಇಷ್ಟು ದಿನ ನಾನು ಹೇಳ್ತಾ ಇದ್ದೆ, ನಾನು ಇಷ್ಟೇ, ನಾನು ಒಬ್ಬಳೇ ಬರೋದಿಲ್ಲ, ಇವರೆಲ್ಲ ಬರಲ್ಲ ಅಂತ ಅಂದ್ಕೊತಾ ಇದ್ದೆ. ಇವಾಗ ಅವ್ರು ಕೇಳ್ತಾರೆ, ಎಲ್ಲ ರೆಡಿಯಾಗಿರ್ತಾರೆ. 1-2 ವಾಕ್ಯನಾದರೂ ಅವ್ರು ಕೇಳಲಿ ಸಾಕು, ಎಷ್ಟು ಧನ್ಯರಾಗ್ತಾರೆ ನೋಡ್ರಿ. ಅವ್ರು ಕೇಳಿದ ಇನ್ನೂ ಒಬ್ರಿಗೆ ಹೇಳ್ತಾರೆ, ದೀಪದಿಂದ ದೀಪ ಹಚ್ಚಬೇಕು ಅಂತಾರಲ್ಲ, ಆ ಥರ ಹೇಳ್ತಾರೆ. ನೀವು ಕೇಳಿದ್ದನ್ನ ಇನ್ನೊಬ್ರಿಗೆ ಹೇಳಬೇಕು. ನೀವು ನಾನು ಕೇಳಿದೆ, ನಾವು ಯಾವಾಗ ಸರೋತೀವೋ ಗೊತ್ತಿಲ್ಲ. ನೀವು ಹೇಳ್ತಾ ಇರಿ, ರಿಪೀಟ್ ಮಾಡ್ತಾ ಇರ್ರಿ, ನಮ್ಮ ಮನಸ್ಸಿಗೂ ಬರುತ್ತೆ ಒಂದಿನ. ನಮಗೆ ಎಲ್ಲರ ಆಶೀರ್ವಾದ ಇದ್ದರೆ ನಮಗೆ ನಮ್ಮ ಮನಸ್ಸಿಗೆ ನೋವಾಗಲ್ಲ. ಆಶೀರ್ವಾದ ಆಗುವಂಥ ಕೆಲಸ ಮಾಡಬೇಕಲ್ಲ. ನಾವು ಯಾವ ಸೇವೆ ಮಾಡಿದ್ದೀವಿ? ನಾವು ತಂದೆ ತಾಯಿ ಸೇವೆ ಮಾಡಿದ್ದೀವ, ಅತ್ತೆ ಮಾವನ ಸೇವೆ ಮಾಡಿದ್ದೀವ, ರೋಗದವ್ರ ಸೇವೆ ಮಾಡಿದ್ದೀವ, ಇಲ್ಲ ಅಕ್ಕಪಕ್ಕದವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿದ್ದೀವ? ಎಲ್ಲ ಯೋಚನೆ ಮಾಡಿರಿ ಕೂತ್ಕೊಂಡು. ನಾನು ಹೇಳಿದ್ನಲ್ಲ ಅವತ್ತು, ಮಲಗೋಕ್ಕೆ ಮುಂಚೆ ಒಂದು 10 ನಿಮಿಷ ಕೂತ್ಕೊಂಡು ನಾನು ಏನೇನು ಮಾಡಿದ್ದೀನಿ, ಇವಾಗ ಏನೇನು ಮಾಡಿಲ್ಲ ಅದನ್ನು ಮಾಡೋಣ. ಇದೆಲ್ಲ ಮಾಡ್ಕೊಂಬಂದರೆ ನಾವು ಧ್ಯಾನ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಕೆಲಸನೇ ನಮಗೆ ಧ್ಯಾನ ಆಗೋಗ್ಬಿಡ್ತು. ಅಂದರೆ ಅಷ್ಟು ಶ್ರದ್ಧೆಯಿಂದ ಮಾಡಬೇಕು. ಏನೇ ಕೆಲಸ ಮಾಡಿರಿ, ಶ್ರದ್ಧೆಯಿಂದ ಮಾಡಿರಿ. ಇವೆಲ್ಲ ರಹಸ್ಯ ಗೊತ್ತಾದ ಮೇಲೆ ನಮ್ಗೆ ಯಾರಿಗೂ ಏನು ಅನ್ನಬೇಕು ಅನಿಸಲ್ಲ. ಆಶೀರ್ವಾದ ಬೇಕಾ ನಮಗೆ? ನಾವು ಯಾರಿಗೂ ಅನ್ನೋದು ಬೇಡ.
ಏನಾರ ತಪ್ಪಿದ್ರೆ ತಿದ್ರಿ, ತಿಳುವಳಿಕೆ ಕೊಡ್ರಿ ಅಷ್ಟೇ. ಯಾರಿಗೆ ಆದರೂ ಎಲ್ಲರಿಗೂ ಹೇಳೋಕ್ಕೆ ಇದು ಏನು ಅದ್ಭುತ ವಸ್ತು ಅಲ್ಲ. ಇದು ಸತ್ಸಂಗದಲ್ಲಿ ಬರೋ ಮಾತುಗಳು, ವಜ್ರ ಸಮಾನವಾದ ಬೆಲೆಯುಳ್ಳ ಮಾತುಗಳು ಇದು. ಅದು ಒಳ್ಳೆ ಕಡೆನೇ ಹೇಳಬೇಕು ಅಂತ ಇದರಲ್ಲಿ ಇದೆ. ಆದರೆ ಅದಕ್ಕೆ ನಾವು ಆದಷ್ಟು ಅವೆಲ್ಲ ಉಪಯೋಗಿಸಲ್ಲ. ನೋಡ್ರಿ, ನಾವು ಇಷ್ಟು ಹೇಳ್ತೀವಿ ಅಂದರೆ ನಾವು ಎಷ್ಟೋ ವರ್ಷಗಳಿಂದ ಇದು ಕಲಿತು ಇವತ್ತು ಹೇಳ್ತಾ ಇರೋದು. ಇದನ್ನು ನೀವೆಲ್ಲ ಮನವರಿಕೆ ಮಾಡ್ಕೊಬೇಕು. ಇದು ವೇಸ್ಟ್ ಆಗಬಾರ್ದು ಹೇಳಿದ್ದು. ಇದೇನು ಇವತ್ತು ಬರೆದಿರೋದಲ್ಲ, ಇಸ್ವಿ ತಾರೀಖೆಲ್ಲ ಬರೆದಿಕ್ಕಿರ್ತೀನಿ ನಾನು, ಯಾವಾಗ ಬರೆದಿದ್ದೀನಿ ಅಂತ. ಮೈಸೂರು ಮಹಾರಾಣಿ ಪ್ರಮೋದಾದೇವಿ ಕೂಡ ಒಂದಿನ ಮಾತಾಡಿದ್ರು, ನನಗೆ ಹುಡ್ಲಿಕ್ಕೆ, ಉಣ್ಣಲಿಕ್ಕೆ, ತಿನ್ನಲಿಕ್ಕೆ, ಕೆಲಸ ಮಾಡೋಕ್ಕೆ ಎಲ್ಲ ಸೇವಕರಿದ್ದಾರೆ, ಆದರೂ ನಾನು ಒಬ್ಬಳೇ ಅನ್ನಿಸ್ತಿದ್ದೆ ಅಂತ. ಬೇಕಾದಂಗೆ ಎಲ್ಲ ಇದೆ, ಎಲ್ಲರೂ ಇದ್ದಾರೆ, ಆದರೆ ನನಗೊಬ್ಬಳೇ ಇದೆ ಅನಿಸಿದ್ರೆ ಆ ಎಮ್ಮನಿಗೂ ಜ್ಞಾನ ಇದೆ ಅಂತ ಗೊತ್ತಾಯಿತು. ನಾವು ಒಂದು ಸಲ ಅಂದರೆ ಅದು 100 ಕರ್ಮ ಬರುತ್ತಂತೆ. ಅದನ್ನು ಆ ಹೊರೆನ ನಾವು ಯಾಕೆ ಹೊರಬೇಕು ಅಂತ ಇಲ್ಲಿ ಕೇಳ್ತಾರೆ. ಒಳ್ಳೆಯದನ್ನು ಮಾಡಿ 100 ಆಶೀರ್ವಾದ ಪಡೆಯಿರಿ ಅಂತ ಹೇಳಿ, ಒಳ್ಳೆಯದನ್ನು ಒಂದು ಒಳ್ಳೆ ಕೆಲಸ ಮಾಡಿ 100 ಆಶೀರ್ವಾದ ಸಿಗ್ತದೆ ನಮಗೆ. ಒಳ್ಳೆಯ ಮಾತಲ್ಲಿ ಹೇಳೋಷ್ಟು ಇಲ್ಲ ಅಂದರೆ ನೋಡಿ, ಸತ್ಸಂಗಕ್ಕೆ ಬಂದು ಇಲ್ಲಿ ತಿಳ್ಕೊಂಡು ಹೋಗ್ಬೋದು ನಾವು. ಅದಕ್ಕೆ ಒಳ್ಳೆಯ ಮಾತುಗಳಲ್ಲಿ ಇಲ್ಲಿ ತಗೊಳಕ್ಕೆ ಬಂದಿದ್ದೀವಿ ನಾವು. ಇಲ್ಲಿ ಒಳ್ಳೆಯದನ್ನು ತಗೊಂಡೋಗಕ್ಕೆ ಬಂದಿರೋದು ನಾವು. ನಿಮ್ಮಲ್ಲಿರೋ ಇಚ್ಛೆಗಳನ್ನು, ನಡೆ ನುಡಿಗಳೆಲ್ಲ ಬಿಡುಗಡೆ ಮಾಡ್ಕೊಳ್ಳಿ. ಎಲ್ಲರೂ ಬಂಧನಕ್ಕೆ ಒಳಗಾಗಿದ್ದೀವಿ, ಸೇವಕರಾಗಿದ್ದೀವಿ, ಹೆಂಡತಿ ಆಗಿದ್ದೀವಿ, ಗಂಡ ಆಗಿದ್ದಾರೆ, ಮಕ್ಕಳಾಗಿದ್ದಾರೆ, ಗುಲಾಮನಾಗಿದ್ದೀವಿ, ಒಬ್ರು ಸೇವಕರಾಗಿದ್ದೀವಿ. ಇದೇ ಯಾವುದೋ ಒಂದು ರೀತಿಯಲ್ಲಿ ನಾವು ಬಂಧನಕ್ಕೆ ಒಳಗಾಗಿದ್ದೀವಿ. ಇದನ್ನೆಲ್ಲ ಬಿಡಿಸ್ಕೊಳ್ಬೇಕು ನಾವು. ಇವಾಗ ನಾವು ವಾಸನೆಗಳಲ್ಲಿ ಬಂಧಿತರಾಗಿದ್ದೇವೆ. ಸ್ವತಃ ನಾವು ಕೂಡ ಬಂಧಿತರಾಗಿದ್ದೀವಿ. ನಾವು ಹೇಳ್ತಾ ಇದ್ದೀವಿ ನಮಗೇನು ಇಲ್ಲ ಅಂತ ಅಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಭ್ರಮೆ, ರಾಗ, ದ್ವೇಷ ಇದರೊಳಗೆಲ್ಲ ಬಂಧಿತರಾಗಿದೆ. ದ್ವೇಷ ಹೆಂಗೆ ಮಾಡ್ತಾರೆ ಅಂದರೆ ಅವ್ರಿಗೇನಾದರೂ ಆಗೋ ತನಕ ಬಿಡೋಕ್ಕಲ್ಲ, ಅಂಥ ದ್ವೇಷ ಮಾಡ್ತಾರೆ. ಹಾಂ, ಕೋಪನೂ ಅಷ್ಟೇ. ಕೋಪ ಅಂತ ಇನ್ನೂ ಡೇಂಜರ್ ಅಲ್ಲ. ಅದಕ್ಕಿಂತ ಅವರ ಪ್ರಜ್ಞೆನೇ ಹೋಗ್ಬಿಡ್ತಿದ್ದ. ಅದರಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಮನುಷ್ಯನಿಗೆ ಆ ಪ್ರಜ್ಞೆನೇ ಇರಲ್ಲ. ಇದಕ್ಕೆಲ್ಲ ಕಾರಣ ಮನಸ್ಸು. ಈ ಮನಸ್ಸಿಗೆ ನೀವು ತರಬೇತಿ ಕೊಡಬೇಕು, ಒಳ್ಳೆಯದನ್ನು ಕೊಡಬೇಕು, ಇದಕ್ಕೆ ಒಳ್ಳೆಯ ಜ್ಞಾನ ಕೊಡಬೇಕು. ಇವಾಗ ಗುರುಗಳು ಹೇಳೋ ವಚನಗಳನ್ನ, ನುಡಿಗಳನ್ನೆಲ್ಲ ನಾವು ಅನುಷ್ಠಾನಕ್ಕೆ ತರಬೇಕು. ಒಂದೊಂದೇ ತರೋಣ, ಎಲ್ಲ ಆಗಲ್ಲ. ದಿನ ಒಂದೊಂದು ಹೇಳೋಣ, ಒಂದೊಂದು. ಇವತ್ತು ನಾನು ಯಾರಿಗೂ ಏನೂ ಅನ್ನಲ್ಲಪ್ಪ, ಇವತ್ತು ನಾನು ಕೋಪ ಮಾಡ್ಕೊಳ್ಳೋದು. ಒಂದೊಂದು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಗುರುಗಳು ಜ್ಞಾಪಕ ಬರಬೇಕು, ಮನುಷ್ಯರಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇಷ್ಟು ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಗುರುಗಳಿಗೆ ಅಂತ बोलिए श्री सतनाम कबीर साहिब की जय, सद्गुरु श्री हनुमान साहिब की जय, माता जी की जय, सर्व संपन्न पूज्यರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ಉಚಿತ ಮತ್ತು ಗುರು ಮಾತಾಜಿಯವರ ದಿವ್ಯಚರಣೆಗೆ ಉಚಿತ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಗೆ ಉಚಿತ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವು ಸಾಮಾನ್ಯವಾಗಿ ಕತೆ, ಪುರಾಣ ಇವುಗಳಲ್ಲಿ ಸ್ವರ್ಗ ಎಲ್ಲಿ ಅಂತ ಕೇಳಿದ್ದೀವಿ. ಸ್ವರ್ಗ ಮೇಲೆ ಎಲ್ಲೋ ಇದೆ ಅಂತ ಕೇಳಿದ್ದೀವಿ, ಮೇಲೆ ತೋರಿಸ್ತೀವಿ ಸ್ವರ್ಗ ಇದೆ. ಆದರೆ ಕಬೀರ್ ಸಾಹೇಬರು ಸ್ವರ್ಗ ಇಲ್ಲೇ ಇದೆಯಪ್ಪ, ಮೇಲೆ ಏನಿಲ್ಲ. ನಾಡಿನಾಗೂ ಹೇಳ್ತಾರೆ ಸ್ವರ್ಗ ನರಕ ಎಲ್ಲ ಇಲ್ಲೇ ಇದೆ. ಶುಭಮಂಗಳ ಸಿನಿಮಾದಲ್ಲಿ ಹಾಡು, ಭಾಳ ಹಳೆ ಪಿಕ್ಚರ್ ಅದು. ಅದೇ ಅವರು ಸಹ ಕಬೀರ್ ಸಾಹೇಬರು ಅದೇ ಹೇಳ್ತಾರೆ, ಸ್ವರ್ಗ ಇಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. जिन समाल ना किए उस पर पाटन पाए, जाली परे दिन आतवे सम्मल कियो ना चाहे. ಭಾವಾರ್ಥ ತಿಳಿಸ್ತಾ ಇದ್ದಾರೆ. ಈ ರೀತಿ
ರೀತಿಯ ಉತ್ತಮವಾದ ನರಜನ್ಮವನ್ನು ನರ ದೇಹವನ್ನು ಪಡ್ಕೊಂಡಿದ್ದೀರಾ. ಆದರೆ ಇದರಲ್ಲಿ ಹೇಳಿದ್ರಲ್ಲ ಸತ್ಸಂಗನ ನೀವು ತೆಗೆದುಕೊಳ್ತಾ ಇಲ್ಲ, ಮಾಡ್ತಾ ಇಲ್ಲ, ಆಧ್ಯಾತ್ಮಿಕ ವಿದ್ಯೆಯನ್ನು ಗಳಿಸ್ತಾ ಇಲ್ಲ. ಇದು ಹೊರಟೋಗ್ಬಿಡುತ್ತೆ ದೇಹ, ನೋಡ್ತಾನೆ ಹೊರಟೋಗ್ಬಿಡುತ್ತೆ. ಎಷ್ಟೋ ಜನ ನೋಡಿದ್ದೀವಿ, ನಮ್ಮ ಸಂಬಂಧಿಕರೆಲ್ಲ ಹೊರಟೋದ್ರು, ಇವತ್ತು ಯಾರು ನಮ್ಮ ಮುಂದೆ ಇಲ್ಲ. ವೃದ್ಧಾಪ್ಯದಲ್ಲಿ ಹೊರಟೋದ್ರು, ಮಧ್ಯದಲ್ಲಿ ಹೊರಟೋದ್ರು, ಬಾಲ್ಯದಲ್ಲಿ ಹೊರಟೋದ್ರು, ಯೌವನದಲ್ಲಿ ಹೊರಟೋದ್ರು, ನೋಡ್ತಾ ಇದ್ದೀವಿ ನಾವು. ಈ ರೀತಿ ನಮ್ಮ ನರದೇಹವನ್ನು, ಶರೀರವನ್ನು, ಈ ದೇಹವನ್ನು ಕಳ್ಕೊಂಡ ಮೇಲೆ ನಮಗೆ ನಷ್ಟ ಆಗಿಬಿಡುತ್ತೆ. ಈ ದೇಹ ಯಾವ ರೀತಿಯಾಗಿರೋದು? ಕರ್ಲ್ವಾರ ಹೇಳಿದ್ವಿ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಅನ್ನಮಯ ಕೋಶ. ಕೋಶ ಅಂದರೆ ಜೀವಿ. ಇದು ಪಂಚಭೂತಗಳಿಂದ ಆಗಿರೋ ದೇಹ. ಪಂಚಭೂತಗಳು ಇದರಲ್ಲವೇ. ಪಂಚ ಅಂದರೆ 5: ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ. ಪೃಥ್ವಿ ಅಂದರೆ ಭೂಮಿ, ಜಲ ಅಂದರೆ ನೀರು, ವಾಯು ಅಂದರೆ ಗಾಳಿ, ಆಕಾಶ ಅಂದರೆ ಮೇಲುಗಡೆ ಆಕಾಶ, ಅದೊಂದು ಬೇರೆ ಪ್ರತ್ಯೇಕ. ನೋಡಿ, ಇದು ಆಕಾಶ, ಅವಕಾಶ ಉಳ್ಳದ್ದು. ನಾವೆಲ್ಲ ಕುಳಿತುಕೊಳ್ಳೋಕ್ಕೆ ಸ್ಥಳಾವಕಾಶ ಇದಕ್ಕೆ ಆಕಾಶ ಅಂತ ಆಧ್ಯಾತ್ಮಿಕದಲ್ಲಿ ಹೇಳೋದು, ಆಕಾಶ ತತ್ವ. ಅದೇ ರೀತಿ ದೇಹದ ಒಳಗಡೆ ಎಷ್ಟು ಪದಾರ್ಥಗಳಿದ್ದಾವೆ. ಹೃದಯ ಇದೆ, ಶ್ವಾಸಕೋಶ ಇದೆ, ಸಣ್ಣ ಕರಳಿದೆ, ದೊಡ್ಡ ಕರಳಿದೆ, ಜಠರ ಇದೆ ಅಲ್ವಲ್ಲ. ಇದೆಲ್ಲ ತುಂಬಿಕೊಳ್ಳೋದಕ್ಕೆ ಅವಕಾಶ ಇದೆ, ಆಕಾಶ ತತ್ವ. ಜಲತತ್ವ, ನೀರು ನೋಡಿ, ಕಣ್ಣಲ್ಲಿ ನೀರು, ಬಾಯಿನಲ್ಲಿ ನೀರು, ಮೂತ್ರ, ಇವುಗಳೆಲ್ಲ ನೀರು. ಭೂತತ್ವ, ಗಟ್ಟಿ ಪದಾರ್ಥ, ಮೂಳೆ ಎಲ್ಲ ಗಟ್ಟಿ. ಇನ್ನು ಅಗ್ನಿತತ್ವ ನೋಡಿ, ಅಗ್ನಿತತ್ವ ಇದ್ರೇನೆ ನಾವು ಊಟ ಮಾಡಿದ ಪದಾರ್ಥ ಜೀರ್ಣ ಆಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಸಾಧ್ಯ ಇಲ್ಲ. ಭೂತತ್ವ, ಆಕಾಶ ತತ್ವ, ಜಲತತ್ವ, ಪೃಥ್ವಿ ತತ್ವ, ವಾಯು, ಗಾಳಿ ತೆಗೆದುಕೊಳ್ಳೋದು ಎಲ್ಲ ಇದ್ದಾವೆ. ಈ ರೀತಿಯಾಗಿ ನಾವು ವಿಚಾರ ಮಾಡಬೇಕು. ಇವೆಲ್ಲ ಇರ್ತಾವ ಶಾಶ್ವತವಾಗಿಯೇ? ಇಲ್ಲ, ಈ ದೇಹ ಇರೋದಿಲ್ಲ, ಹೊರಟೋಗ್ಬಿಡುತ್ತೆ. ಅದಕ್ಕೆ ಆಧ್ಯಾತ್ಮ ಮಾಡಬೇಕು. ಆಧ್ಯಾತ್ಮ ಯಾವ ರೀತಿ ಅಂತಂದರೆ, ಒಂದು ರೀತಿ ತುಪ್ಪ ಅನ್ನ ತಿಂದಷ್ಟು, ತುಪ್ಪನೇ ತಿಂದೇ ಇರತಕ್ಕಂಥವನಿಗೆ ಎಳ್ಳೆಣ್ಣೆನೇ ಶ್ರೇಷ್ಠ. ತುಪ್ಪನೇ ತಿಂದಿಲ್ಲ ಅವನು, ಎಳ್ಳೆಣ್ಣೆನೇ ಶ್ರೇಷ್ಠ ಹೇಳ್ತಾರೆ. ಯಾಕೆ ಆಧ್ಯಾತ್ಮಿಕ ಮಾಡಬೇಕು ಅಂದರೆ, ನಾವು ಆನಂದನ ಹುಡುಕ್ತಾ ಇದ್ದೀವಿ, ಸಂತೋಷನ ಹುಡುಕ್ತಾ ಇದ್ದೀವಿ ಹೊರಗಡೆ. ಏನೋ ತಿನ್ನೋದ್ರಲ್ಲೂ ಸಂತೋಷ ಹುಡುಕ್ತಾ ಇದ್ದೀವಿ, ನೋಡೋದ್ರಲ್ಲೂ ಸಂತೋಷ ಹುಡುಕ್ತಾ ಇದ್ದೀವಿ, ಕೇಳೋದ್ರಲ್ಲಿ ಸಂತೋಷ ಹುಡುಕ್ತಾ ಇದ್ದೀವಿ. ಅದು ಯಾವುದರಲ್ಲೂ ಸಂತೋಷ ನಮಗೆ ಸಿಕ್ಕಿದರೂ ಕೇವಲ ಕ್ಷಣಿಕ ಮಾತ್ರ ಅಷ್ಟೇ, ಕ್ಷಣಿಕ ಮಾತ್ರ. 1-2 ದಿನಗಳು, ಮದುವೆ ಆದ ಬಳಿಕ 1 ವರ್ಷನ 2 ವರ್ಷನ, ಆಮೇಲೆ ತಾಪತ್ರಯ, ಸಂಸಾರದ ತಾಪತ್ರಯ. ಎಲ್ಲದರಲ್ಲೂ ಅಷ್ಟೇ. ಒಂದು ಹೊಸದಾಗಿ ಟಿ ವಿ ಖರೀದಿ ಮಾಡಿಬಿಡ್ತೀವಿ, ಆ ದಿನ ಎಲ್ಲ ಪೂರ್ತಿ ನೋಡಿಬಿಡ್ತೀವಿ, ಮರುದಿನ ಕಡಿಮೆ ಆಗಿಬಿಡುತ್ತೆ ನೋಡಿ ಸಂತೋಷ. ಮೊಬೈಲು ಹೊಸದಾಗಿ ತೆಗೆದುಕೊಂಡ್ಬಿಡ್ತೀವಿ, ಅದನ್ನು ಎಷ್ಟು ಜೋಪಾನ ಮಾಡ್ತೀವಿ ಅಂದರೆ, ಪ್ರಾರಂಭದಲ್ಲಿ ಅದನ್ನ ಜೊತೆಯಲ್ಲೇ ಇಟ್ಕೊಳ್ತೀವಿ. ಆದರೂ ಸಂತೋಷ ಕಡಿಮೆ ಆದಾಗ ಅಲ್ಲಿಲ್ಲಪ್ಪ, ಬೇರೆ ಕೆಲಸಗಳು ನೋಡೋಣ. ಹೀಗೆ ಸಂತೋಷ ಹೊರಗಿನ ಯಾವುದೇ ವಸ್ತುಗಳಲ್ಲಿಲ್ಲ. ಸಂತೋಷ ಇರೋದು ನಮ್ಮಲ್ಲೇ, ನಮ್ಮ ಸ್ವರೂಪದಲ್ಲೇ. ಅದನ್ನು ತಿಳಿಸೋ ಜಾಗ ಯಾವುದು ಅಂದರೆ ಸತ್ಸಂಗ. ಅದನ್ನು ಆಧ್ಯಾತ್ಮ ಅಂತಾರೆ. ಅದಕ್ಕೆ ಇಲ್ಲಿ ಪರಮಾನಂದ ಅಂದರೆ ಏನಂದರೆ ಹೇಳ್ತಾರೆ, ಪರಮಾನಂದ ಎಂದರೆ ಏನು ಎಂಬುದನ್ನು ತಿಳಿಯದ ಜನ, ತಿಳಿದಿಲ್ಲ. ವಿಷಯ ಸುಖ, ಈಗ ಹೇಳಿದ್ವಲ್ಲ, ಪಂಚ ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನೋಡೋದು, ತಿನ್ನೋದು, ಕೇಳೋದು, ವಾಸನೆ, ಸುವಾಸನೆ, ಇವುಗಳೇ ನಿಜವಾದ ದೊರಕುವ ಖುಷಿಯೇ ನಿಜವಾದ ಆನಂದ ಎನ್ಕೊಂಬಿಟ್ಟವ್ರೆ. ನಿಜವಾದ ಆನಂದ ಅವೆಲ್ಲ ಸುಳ್ಳಿನ ಆನಂದ. ಕೆಲವು ಸಮಯಗಳಿದ್ದು
ನಂತರದ ಸಮಯದಲ್ಲಿ ಪರಿವರ್ತನೆ ಆದರೆ, ಇಲ್ಲ ಅಂತ ಆದರೆ ಅದು ಸುಳ್ಳು ಅಂತ. ಆಧ್ಯಾತ್ಮದ ಆನಂದ ಯಾವತ್ತಿಗೂ ಕೆಡೋದಿಲ್ಲ, ಅದನ್ನು ನಿಜ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಮನುಷ್ಯ ಅವನ ಜೀವನ ಪರ್ಯಂತ ತುಪ್ಪನೇ ತಿಂದಿಲ್ಲಪ್ಪ, ಅದರ ಸವಿನೇ ಅನುಭವಿಸಿಲ್ಲ. ಅವಾಗ ಏನು ಮಾಡ್ತಾನೆ ಅವನು? ಎಳ್ಳೆಣ್ಣೆನೇ ಶ್ರೇಷ್ಠ ಅಂತಾನೆ. ಎಳ್ಳೆಣ್ಣೆ ಯಾಕೆ ಅದನ್ನು ತಿಂತಾ ಇದ್ದಾನೆ ಅವನು, ಎಳ್ಳೆಣ್ಣೆ. ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ, ಮನುಷ್ಯರೆಲ್ಲರೂ ವಿಷಯ ಸುಖಗಳೆಂಬ ಎಳ್ಳೆಣ್ಣೆನೇ ಶ್ರೇಷ್ಠ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆತ್ಮದ ಸುಖ, ತುಪ್ಪದ ಸುಖ ನಾವು ಅರಿತಾ ಇಲ್ಲ, ಅದ್ರ ಬಗ್ಗೆ ತಿಳಿತಾ ಇಲ್ಲ. ಈ ರೀತಿ ಭ್ರಮೆನಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೀವಿ. ಮತ್ತೆ ಈ ಕುದುರೆಗೆ ಕಣ್ಣು ಕಟ್ತಾರೆ, ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಪಟ್ಟಿ. ಅದೇ ರೀತಿ ನಾವೆಲ್ಲ ನಮ್ಮೆಲ್ಲ ಮನಸ್ಸಿಗೆ ಒಂದೊಂದು ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಸುಖದ ಪಟ್ಟಿ. ಒಬ್ಬನಿಗೆ ಸ್ಪರ್ಶದ ಸುಖ, ಒಬ್ಬನಿಗೆ ನೋಟದ ಸುಖ, ಒಬ್ಬನಿಗೆ ಕೇಳೋ ಸುಖ, ಒಬ್ಬನಿಗೆ ತಿನ್ನೋ ಸುಖ. ಅವನು ತಿನ್ನೋದೇ ಇರಬೇಕು, ಅದರ ಸುಖ. ಆ ಮನಸ್ಸಿಗೆ ಪಟ್ಟಿ ಕಟ್ಕೊಂಡಿದ್ದೀವಲ್ಲ, ಅದನ್ನು ಬಿಚ್ಚಬೇಕು ನಾವು. ಬಿಚ್ಚಿದಾಗ ಮಾತ್ರ ನಾನು ಯಾರು ಎಂಬುದು ಅರ್ಥ ಆಗುತ್ತೆ. ನಾನು ಅಂದರೆ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲ ಅರಿವು. ಮನುಷ್ಯ ಎಲ್ಲ ಮಿತಿಗಳಿಂದ ಹೊರಬರಬೇಕು, ಅವುಗಳಲ್ಲೇ ತೊಡಗಿಸ್ಕೊಂಡೇ ಅವುಗಳಿಂದ ಹೊರಬರಬೇಕು. ಸಣ್ಣ ಪುಟ್ಟ ದ್ವೇಷ, ಅಸೂಯೆ, ಈರ್ಷ್ಯೆ ಇವೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ನಮ್ಮ ಸ್ವರೂಪದ ಪರಿಚಯ ಆಗೋದಿಲ್ಲ. ನಮ್ಮ ಸ್ವರೂಪದ ಪರಿಚಯ ಆಗಿಲ್ಲ. ಹುಟ್ಟಿದ ಮೇಲೆ ಅದನ್ನು ಮಾಡಬೇಕು ನಾವು, ಅದು ನಮ್ಮ ಕರ್ತವ್ಯ. ಬೇರೆ ಕರ್ತವ್ಯಗಳು, ವ್ಯಾವಹಾರಿಕ ಕರ್ತವ್ಯಗಳು ಜೀವನೋಪಾಯಕ್ಕೆ ಅವಶ್ಯಕ. ಅದ್ರ ಜೊತೆಯಲ್ಲಿ ನನ್ನನ್ನು ನಾನು ತಿಳಿಯೋದೇ ಶ್ರೇಷ್ಠವಾದ ಕರ್ತವ್ಯ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ದೇಹದ ಸುಖವನ್ನೇ ನಂಬಿಕೊಂಡು ಎಲ್ಲರೂ ತಮ್ಮ ಜೀವನವನ್ನು ಕಳ್ಕೊಂಡ್ಬಿಟ್ರು, ವೃದ್ಧಾಪ್ಯ ಆಗೋಯ್ತು. ಒಂದು ಉದಾಹರಣೆ ಕೊಡ್ತಾರೆ. ಆಧ್ಯಾತ್ಮಿಕತೆಗೆ ಬರಬೇಕಾದ್ರೆ ಒಂದು ಉದಾಹರಣೆ ಸಮೇತ ಕೊಡ್ತಾರೆ. ನಾವು ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ ನೀರು ತೊಗೊಂಡು ಹೋಗ್ತೀವಿ, ಊಟ ತೊಗೊಂಡು ಹೋಗ್ತೀವಿ. 2-3 ದಿನ ಪ್ರಯಾಣ ಆಗಿಬಿಟ್ರೆ, ಕಾಶಿಗೆ ಹೋಗ್ಬೇಕಾದ್ರೆ 2 ದಿನ ಪ್ರಯಾಣ, ನಾವೆಲ್ಲ ತೊಗೊಂಡು ಹೋಗ್ತೀವಿ, ನಾವೆಲ್ಲ ತೊಗೊಂಡು ಹೋಗಿದ್ದೀವಿ. ದುಡ್ಡು ತೊಗೊಂಡು ಹೋಗ್ತೀವಿ ಖರ್ಚಿಗೆ, ಇತ್ಯಾದಿ. ಉಡುಗೆ ತೊಗೊಂಡು ಹೋಗ್ತೀವಿ, ಏನೇನು ಬೇಕೋ ನಮಗೆ ಅನುಕೂಲತೆಗಳು. ಅದೇ ರೀತಿ ಈ ಸತ್ಸಂಗಕ್ಕೆ ಬರಬೇಕಾದ್ರೆ ನಾವು ಹೇಳಿದ್ರಲ್ಲ, ರೆಡಿಯಾಗಿ ಬರಬೇಕು. ಸಮಯಕ್ಕೆ ಸರಿಯಾಗಿ ಬರೋದು, ಹೇಳಿದ್ದನ್ನು ಅನುಷ್ಠಾನ ಮಾಡ್ಕೊಳ್ಳೋದು, ಇವೆಲ್ಲ. ಇಲ್ಲಿ ಹೇಳ್ತಾರೆ ಒಂದು ಮಾತು, ಒಳ್ಳೊಳ್ಳೆ ವಿಚಾರಗಳನ್ನು ಚಿಂತನೆ ಮಾಡುವಂತರಾಗಿ, ಅಂದರೆ ಆಧ್ಯಾತ್ಮಿಕ ವಿಚಾರಗಳನ್ನು, ಶ್ರೇಷ್ಠವಾದ ವಿಚಾರಗಳನ್ನು, ಮತ್ತು ನಮ್ಮ ಮಾತುಗಳು ಚೆನ್ನಾಗಿರಬೇಕು. ಪರಸ್ಪರ ಮನೆಯವ್ರ ಜೊತೆ, ಅಕ್ಕಪಕ್ಕದವ್ರ ಜೊತೆ, ಸ್ನೇಹಿತರ ಜೊತೆ ನಮ್ಮ ಮಾತು ಚೆನ್ನಾಗಿರಬೇಕು, ಕಠಿಣವಾಗಿರಬಾರ್ದು. ಮತ್ತು ಆಚರಣೆಯೂ ಅಷ್ಟೇ, ಒಳ್ಳೆಯ ಆಚರಣೆಯಿಂದ ಕೂಡಿರಬೇಕು. ಆಚರಣೆ ಅಂದರೆ ನಾವು ಮಾಡೋ ಕೆಲಸಗಳು ಅಂತ ಅರ್ಥ ಆಗ್ತವೆ. ಕೆಲಸ, ಅದಕ್ಕೆ ಕರ್ಮ ಅಂತ ಉಪಯೋಗಿಸ್ತಾರೆ. ಕರ್ಮ ಅಂದರೆ ಅಯ್ಯೋ ನನ್ನ ಕರ್ಮ ಅಂತ ಹೇಳ್ತಾರಲ್ಲ, ಅಂದರೆ ನಾನು ಯಾರಿಗೋ ಏನೋ ಮಾಡಿದ್ದೆ, ಈಗ ಅನುಭವಿಸ್ತಾ ಇದ್ದೆ, ನನ್ನ ಕರ್ಮನಪ್ಪ, ಯಾರು ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳೋದು ರೂಢಿ ಕೇಳಿದ್ದೀವಿ. ಅದರಲ್ಲಿ ಒಂದು 4 ವಿಧ ಕರ್ಮ, ಕೆಲಸ ಕಾರ್ಯಗಳು. ಸಂಚಿತ ಕರ್ಮ, ನಾವು ಇಂದಿನ ಎಷ್ಟೋ ಜನ್ಮಗಳಲ್ಲಿ ಮಾಡಿದಂಥ ಕರ್ಮದ ರಾಶಿಗಳು ಬೆಟ್ಟದೋಪಾದಿಯಲ್ಲಿದೆ, ಬೆಟ್ಟದಷ್ಟಿದೆ. ಅದರ ಸಂಚಿತ ಕರ್ಮ, ಅದರಿಂದ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಅನುಭವಿಸ್ತಾ ಇದ್ದೀವಲ್ಲ ನಾವು, ಮಕ್ಕಳಿಂದ ಸುಖ ಕಷ್ಟ, ಸ್ನೇಹಿತರಿಂದ ಕಷ್ಟ ಸುಖ, ಹೆಂಡತಿಯಿಂದ ಕಷ್ಟ ಸುಖ, ಹೊರಗಿನ ಜನರಿಂದ ಕಷ್ಟ ಸುಖ, ನಿಂದೆ,
ಇವೆಲ್ಲ ಪ್ರಾರಬ್ಧ ಕರ್ಮಗಳು. ಇನ್ನು ಬಾಕಿ ಇದ್ದಾವೆ ಸಂಚಿತ ಕರ್ಮ. ಈಗ ತಕ್ಷಣಕ್ಕೆ ವರ್ತಮಾನದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಕಾಯಿಲೆ ಕಸಾಲೆಗಳು, ಅವ್ರು ತೊಂದರೆ ಕೊಟ್ಟರು, ಇವ್ರು ತೊಂದರೆ ಕೊಟ್ಟರು, ಇದೆಲ್ಲ ಪ್ರಾರಬ್ಧ ಕರ್ಮ. ರಕ್ತ ಸಂಬಂಧ ಇವೆಲ್ಲ, ಆಯುಷು, ಆರೋಗ್ಯ, ಇವೆಲ್ಲವೂ ಅಷ್ಟೇ ಪ್ರಾರಬ್ಧ ಕರ್ಮ. ನಾವೇನು ಹಿಂದೆ ಮಾಡಿದ್ವು ಅದನ್ನು ಊಟ ಮಾಡ್ತಾ ಇದ್ವಿ. ಅದಕ್ಕೆ ಹೇಳ್ತಾರೆ ಗಾದೆ, ಕನ್ನಡದ ಗಾದೆ, ಮಾಡಿದ್ದು ಮಹಾರಾಯ. ನೀವೇ ಮಾಡಿರೋದು, ಬೇರೆ ಯಾರೂ ಮಾಡಿಲ್ಲ, ಬೇರೆ ಯಾರೂ ಮಾಡಿಲ್ಲ. ಇದು ಪ್ರಾರಬ್ಧ ಕರ್ಮ. ಕ್ರಿಯಾಮಣ ಕರ್ಮ ಈಗ ನಾವು ಮಾಡ್ತಾ ಇದ್ದೀವಿ. ಏನೇನು ಮಾಡ್ತೀವೋ ಅದೆಲ್ಲ ಕ್ರಿಯಾಮಣ ಕರ್ಮ ಆಗ್ತದೆ. ಧಾರ್ಮಿಕ ದೃಷ್ಟಿಯಿಂದ ಮಾಡತಕ್ಕಂಥ ಎಲ್ಲ ಕೆಲಸಗಳಾಗ್ಬೋದು, ಅಧಾರ್ಮಿಕ ದೃಷ್ಟಿಯಿಂದ ಮಾಡ್ತಕ್ಕಂಥ, ಅಧರ್ಮದಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಅವು ಕ್ರಿಯಾಮಣ ಕರ್ಮ ಮಾಡ್ತಾ ಇದ್ದೀವಿ. ಮತ್ತು ಒಳ್ಳೆ ಕೆಲಸ ಮಾಡುವಾಗ ಫಲವನ್ನು ಅಪೇಕ್ಷಿಸ್ತೀವಿ. ಒಂದು ಪೂಜೆ ಪುನಸ್ಕಾರ ಮಾಡುವಾಗ ನಮ್ಗೆ ಅಂಥದ್ದಾಗಲಿ ಇಂಥದ್ದಾಗಲಿ, ಇವೆಲ್ಲ ಕ್ರಿಯಾಮಣ ಕರ್ಮ. ಇನ್ನು ಆಗಾಮಿ ಕರ್ಮ, ಮುಂದೆ ನಾನು ಚೆನ್ನಾಗಿರಬೇಕು ಅಂತೇಳಿ ಈಗಲಿಂದಲೇ ಬೀಜ ಹಾಕ್ಕೊಳ್ತಾ ಇದ್ದೀವಿ. ಮುಂದಿನ ಜನ್ಮದಲ್ಲಿ ನಾನು ಚೆನ್ನಾಗಿರಬೇಕು, ಈ ಜನ್ಮದಲ್ಲಿ ಏನೋ ಪ್ರಾರಬ್ಧ ಕರ್ಮ ಸರಿ ಇಲ್ಲ ಅನುಭವಿಸ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಾದರೂ ನಾನು ಚೆನ್ನಾಗಿರಬೇಕು ಅಂತೇಳಿ ಇವೆಲ್ಲ ಪೂಜೆ ಪುನಸ್ಕಾರ ಏನೇನೋ ಮಾಡ್ತಾ ಇರ್ತೀವಿ ನೋಡಿ, ಆಗಾಮ ಕರ್ಮ. ಈಗೆಲ್ಲ ಅನುಭವಿಸ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು ಅಚ್ಚೆ ಆಚರಣೆ ನೋಡಿ. ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ವಿಚಾರಗಳನ್ನು ಕೇಳಿ ಅದನ್ನು ನೀವು ಅಳವಡಿಸಿಕೊಳ್ಳಿ. ಅದನ್ನು ಇಲ್ಲಿ ಕಳೆದ ವಾರ ನಿಲ್ಲಿಸಿದ್ವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಸತ್ಯ ನೋಡಿ, ಇದು ಒಳ್ಳೆಯ ಆಚರಣೆ. ಸತ್ಯ ಜ್ಞಾನವನ್ನು ತಿಳಿಯೋದು ಒಳ್ಳೆಯ ಆಚರಣೆ. ಸತ್ಯ ಅಂದ್ರೇನು? ನಾವು ಸುಳ್ಳು ಹೇಳಬಾರ್ದು ಅನ್ನೋದು ಒಂದೇ ನಮ್ಮ ದೃಷ್ಟಿನಲ್ಲಿದೆ. ಅದು ವ್ಯಾವಹಾರಿಕವಾಗಿ ನಾವು ಹೇಳಲೇಬೇಕು, ಹೇಳ್ತಾನೆ ಇರ್ತೀವಿ, ಅದನ್ನು ತಪ್ಪಿಸೋಕ್ಕೆ ಆಗೋದಿಲ್ಲ. ಯಾರನ್ನ ತಪ್ಪಿಸಿದಾರ? ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಸುಳ್ಳು ಹೇಳ್ತೀವಿ, ಮೊದಲೆಲ್ಲ ನೋಡ್ತಾ ಇರ್ಬೇಕು, ಕೇಳಿರಬೇಕು. ಶುಗರ್ ಹೇಳ್ಕೊಳ್ಳೋಕ್ಕೆ ಕೆಲವರು ಸಂಕೋಚ ಪಡೋರು, ಅಲ್ಲೇನಮ್ಮ? ಆವಾಗ ಇಲ್ಲ, ನನಗೆ ಶುಗರ್ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ, ಶುಗರ್ ಐತೆ ಅಂತ ಹೇಳ್ಕೊಳ್ಳೋಕ್ಕೆ ಸಂಕೋಚ ಪಡೋರು. ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ ಇಲ್ಲ ಗೊತ್ತಿಲ್ಲ, ಅಲ್ಲೇನಮ್ಮ? ಹೇಳ್ತಾ ಇರಲ್ಲ ಮೊದಲು, ಈಗಲಷ್ಟು ಧೈರ್ಯವಾಗಿ ಹೇಳ್ತಾ ಇರಲ್ಲ ಮೊದಲು. ನನಗೇನಿಲ್ಲಪ್ಪ. ಯಾವಾಗ ಹೇಳ್ಕೊಂಡ್ರೆ ಆ ಮನೆಯವರು ಕಾಫಿನಲ್ಲಿ ಸಕ್ಕರೆ ಇಲ್ದಂಗೆ ಕೊಡ್ತಾರೆ. ಇವಾಗ ಎಲ್ಲರ ಮನೆಯಲ್ಲಿ ಕೇಳ್ತಾರೆ ಸಕ್ಕರೆ ಹಾಕ್ಬೇಕಾ ಬೇಡವಾ ಅಂತ. ಒಂದು ಉದಾಹರಣೆ ಅದಕ್ಕೆ, ಶುಗರ್ಲೆಸ್ ಕುಡಿತೀರಾ ಅಂತ ನೋಡಿ. ಅದೆಲ್ಲ ಭಾಳ ತೊಂದರೆ ಮಾಡಿದ ಬಳಿಕ ದೇಹಕ್ಕೆ ಇವಾಗ ಎಲ್ಲರೂ ಎಚ್ಚೆತ್ಕೊಂಡವ್ರೆ, ಏನಪ್ಪ ಶುಗರ್ ಕುಡಿಬಾರ್ದು ನೋಡಿ. ಈ ರೀತಿ ಸತ್ಯ ಹೇಳಬೇಕು. ಕಾಯಿಲೆ ವಿಚಾರದಲ್ಲಿ ನಮ್ಗೆ ಇಂಥದ್ದಾಗೋದಿಲ್ಲಪ್ಪ, ನಮಗೆ ಬೇಡ. ಅದೇ ರೀತಿ ಸತ್ಯ ಜ್ಞಾನ, ನಮ್ಮ ಸ್ವರೂಪವನ್ನು ತಿಳಿಯೋದೇ ನಿಜವಾದ ಸತ್ಯ. ಅಸ್ಥೇಯ, ಕದಿಯೋದು, ಕಳ್ತನ ಮಾಡೋದು ಇವೆಲ್ಲ ಬಿಡಬೇಕು. ಬ್ರಹ್ಮಚರ್ಯ, ನಡತೆಯಲ್ಲಿ ಶುದ್ಧಿ, ಜ್ಞಾನ ತಿಳಿಯೋ ಮಾರ್ಗದಲ್ಲಿ ನಡೆಯೋದು. ಅಪರಿಗ್ರಹ, ಅನಗತ್ಯವಾದ ವಸ್ತುಗಳನ್ನು ಸಂಗ್ರಹ ಮಾಡಬೇಡಿ. ನಮಗೆ ಬೇಕಾಗಿಲ್ಲ ಆ ವಸ್ತು, ಬೇಡದೇ ಇರೋದನ್ನೆಲ್ಲ ಇಟ್ಕೊಂಬೇಡಿ. ಮನೆಗಳಲ್ಲೆಲ್ಲ ಇರೋದೆಲ್ಲ ಅನಗತ್ಯ ವಸ್ತುಗಳು, ಬೇಡವಾಗಿರೋದೇ. ಆಮೇಲೆ ಶುದ್ಧತೆ, ಶೌಚ ಅಂತ ಹೇಳ್ತಾರೆ. ಶುದ್ಧತೆ ಇರಬೇಕು, ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು. ಸ್ನಾನ ಮಾಡ್ತೀವಿ, ಅದು ಶುದ್ಧನೇ, ಅದು ದೇಹವನ್ನು ತೊಳೆದಂಗಾಗುತ್ತೆ. ಮನಸ್ಸನ್ನು ತೊಳಿಕೊಳ್ಬೇಕು ನಾವು. ಮನಸ್ಸು ಅಂದ್ರೇನು? ಆಲೋಚನೆಗಳ ರಾಶಿ. ಒಂದು ನಿಮಿಷ ಕುಳಿತಿರೋದಿಲ್ಲ ಸುಮ್ಮನೆ ಮನಸ್ಸು. ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಬೇಡದೇ ಇರೋದೆಲ್ಲ ಬಂದು ತಲೆಗೆ ತುಂಬಿಕೊಳ್ಳುತ್ತೆ, ಮನಸ್ಸಿಗೆ ತುಂಬಿಕೊಳ್ಳುತ್ತೆ. ಹಾಗಾಗಿ ಮನಸ್ಸಿನ ಶುದ್ಧತೆ ಹೆಂಗೆ ಮಾಡ್ಕೊಳ್ಳೋದು? ಗುರು ಕೊಟ್ಟ ಮಂತ್ರದಿಂದ ನಾವು ಅದು ಜಪ ಮಾಡ್ತಾ ಇದ್ರೆ ಬೇರೆ ಇದೆಲ್ಲ ವಿಚಾರ ಬರೋದಿಲ್ಲ. ಈ ರೀತಿ ಮನಸ್ಸಿನ ಶುದ್ಧತೆ. ಸಂತೋಷ, ತೃಪ್ತಿ. ಸಂತೋಷಕ್ಕೆ ತೃಪ್ತಿ. ಸಂತೋಷ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಮೊನ್ನೆ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರು ಹೇಳ್ತಾರೆ, ವೈರಾಗ್ಯದಿಂದ ಸಂತೋಷ ಸಿಗುತ್ತೆ. ಅಂದರೆ ಆಸೆಗಳನ್ನು ಬಿಟ್ಟರೆ ಮಾತ್ರ ಸಂತೋಷ. ಅತಿಯಾದ ಆಸೆಗಳನ್ನು ಬಿಡಬೇಕು. ಸಾಮಾನ್ಯವಾದ ಆಸೆ, ಒಂದು ಬಟ್ಟೆ ಹಾಕ್ಕೊಳ್ಳೋದು ಅವೆಲ್ಲ ಅಲ್ಲ. ಅತಿಯಾದ ಆಸೆ, ಒಂದಕ್ಕೆ ಎರಡರಷ್ಟು
ನನಗೆ ಬೇಕು ಅನ್ನೋದು ಸ್ವಾರ್ಥ. ವೈರಾಗ್ಯ ಪೂರ್ಣವಾಗಿ ಉತ್ಸಾಹದಿಂದ ಸಂತೋಷದಿಂದ ತುಂಬಿದೆ. ಅದನ್ನು ಯಾರು ಅನುಷ್ಠಾನಕ್ಕೆ ತೆಗೆದುಕೊಳ್ತಾರೋ ಈ ಕಾಮನೆಗಳನ್ನು ಬಯಕೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋದರೆ ನಮಗೆ ಸಂತೋಷ ಸಿಗುತ್ತೆ. ಕಾಮನೆಗಳನ್ನು ಬಯಕೆಗಳನ್ನು ಕಡಿಮೆ ಮಾಡಿಕೊಂಡು ಹೋದಂತೂ ಸಂತೋಷ ಸಿಗುತ್ತೆ. ವೈರಾಗ್ಯವು ನಿಮ್ಮ ಜೀವನದಲ್ಲಿ ಅಷ್ಟೊಂದು ಸಂತೋಷವನ್ನು ತರಬಲ್ಲದು. ವೈರಾಗ್ಯ ಅಂದರೆ ಉದಾಸೀನತೆ ಅಲ್ಲ. ನಾವು ನಮ್ಮ ಮನಸ್ಸಿನಿಂದ ಇದು ಬೇಡ, ನಮಗೆ ಇದು ಮನಸ್ಸು ಸಂತೋಷ ಕೊಡಲ್ಲ ಇದರಿಂದ ಅನ್ನೋದು ಗೊತ್ತಾದ ಮೇಲೆ ಅದನ್ನು ದೂರನೇ ಇಡಬೇಕು, ಅದನ್ನು ದೂರ ಬಿಡಬೇಕು. ದ್ವೇಷ ಅದು ಸಂತೋಷ ಕೊಡಲ್ಲ. ಅತಿಯಾದ ಮೋಹ ಸಂತೋಷ ಕೊಡಲ್ಲ. ಅತಿಯಾಗಿ ಮುಗ್ಧಾಗಿ ನಾವು ಬೆಳೆಸ್ಬಿಡ್ತೀವಿ ಮಕ್ಕಳನ್ನ. ಮದುವೆ ವಯಸ್ಸಿಗೆ ಬಂದಮೇಲೆ ನಮ್ಮ ಮಾತು ಕೇಳೋದಿಲ್ಲ. ಅವರು ಇಷ್ಟಪಟ್ಟವನ್ನ ಮದುವೆ ಆಗಿಬಿಡ್ತಾರೆ ಹೋಗಿ, ನಾವು ಒಪ್ಪಲಿಲ್ಲ ಅಂದರೆ ಹಿರಿಯರು. ಹಾಗೇನಾಗುತ್ತೆ, ನಮಗೆ ಅತಿಯಾದ ದುಃಖ ಆಗುತ್ತೆ, ನಮ್ಮ ಮಾತು ಕೇಳಲಿಲ್ಲ. ಅದಕ್ಕೆ ಅತಿಯಾಗಿ ಯಾವುದೂ ಅತಿ ಇರಬಾರ್ದು. ಊಟನೂ ಅತಿ ಇರಬಾರ್ದು, ನೋಟನೂ ಅತಿ ಇರಬಾರ್ದು. ಅದರಿಂದ ವೈರಾಗ್ಯ ಉದಾಸೀನತೆಯಿಂದ ದೂರ ಮಾಡೋದಿಲ್ಲ, ನಾವು ಮನಸ್ಪೂರ್ವಕವಾಗಿ ಅದನ್ನು ದೂರ ಇಡಬೇಕು. ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಹೋಗೋದಲ್ಲ, ಹೇಳ್ತಾರೆ ನೋಡಿ ಕಬೀರ್ ಸಾಹೇಬರು ಅಷ್ಟೇ. ಎಲ್ಲ ಬಿಟ್ಟು ನೀವು ಆಶ್ರಮ ಸೇರೋದಲ್ಲ, ಎಲ್ಲರ ಜೊತೆ ಇದ್ದು ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಇದ್ದು ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಬಯಕೆಗಳನ್ನು ದೂರ ಇಡೋದೇ ವೈರಾಗ್ಯ. ಕ್ರೋಧವನ್ನು ದೂರ ಇಡೋದೇ ವೈರಾಗ್ಯ. ಅಸೂಯೆ ಇದು ಬಹಳ ಕೆಟ್ಟದ್ದು. ಮೋಹ, ಅದೇ ಹೇಳಿದ್ವಲ್ಲ, ಅತಿಯಾದ ಪ್ರೇಮವೇ ಮೋಹ. ಇವುಗಳೆಲ್ಲ ಬಹಳ ಕೆಟ್ಟದ್ದು. ಇವುಗಳನ್ನು ದೂರ ಇಡೋದೇ ವೈರಾಗ್ಯ. ಯಾವುದು ಆಶ್ರಮಕ್ಕೆ ಸೇರ್ಕೊಂಡ್ಬಿಡೋದು ಅಲ್ಲ ಅಂತಲ್ಲ ವೈರಾಗ್ಯ. ಅವ್ರು ಹೇಳ್ತಾರೆ ನೋಡಿ, ಆಶ್ರಮಗಳಲ್ಲಿ ಇರತಕ್ಕಂಥವರು ಸಹ ಕನಸು ಕಾಣ್ತಾವ್ರೆ ಅಂತ. ಹಗಲು ಕನಸು, ನಾನು ಹಂಗಾಗಬೇಕು, ದೊಡ್ಡ ಸ್ವಾಮಿ ಆಗಬೇಕು, ಏನೇನೋ ಇರ್ತಿದೆ, ನನಗೆ ಪೂಜಿಸಬೇಕು ಜನಗಳು. ನಾವು ನೋಡ್ತಾ ಇರ್ತೀವಿ, ನಾವು ಬರ್ತಾ ಇರ್ತಾರೆ, ಕೆಲವು ಉದ್ದೇಶವಾಗಿ ಬರ್ತಾ ಇರ್ತಾರೆ ಅಲ್ವಾ? ಉದ್ದೇಶವಾಗಿ ಸಮಯಕ್ಕೆ ಸರಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಬರ್ತಾ ಇರ್ತಾರೆ. ಈ ರೀತಿಯಾಗಿ ಹಗಲುಗನಸು, ಈ ಹಗಲು ಕನಸು ಕಾಣೋದೆಲ್ಲ ವೈರಾಗ್ಯ ಅಲ್ಲ. ಬಿಟ್ಟಾಕ್ಬಿಡ್ಬೇಕು, ಅವೆಲ್ಲ ಬಿಟ್ಟಾಕ್ಬಿಡ್ಬೇಕು. ಅದರಲ್ಲೇ ಸಂತೋಷ. ಯಾವಾಗ ನೀವು ವೈರಾಗ್ಯವಂತರಾಗ್ತಿರೋ ನಿಮ್ಮದ ಆತ್ಮದ ಅನುಭವ, ನಾನು ಯಾರು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿರ್ತಕ್ಕಂಥ ಸಂತೋಷ ಆಗ ಅನುಭವ ಆಗುತ್ತೆ. ಅದರಿಂದ ಸಂತೋಷ. ತಪಸ್ಸು, ನಿಯಮ ಪಾಲನೆ ಮಾಡಬೇಕು. ನಿಯಮ, ಜೀವನದಲ್ಲಿ ನಿಯಮ ಇದ್ರೇ ಎಲ್ಲ ಕೆಲಸಗಳಾಗೋದು. ಇಲ್ಲ ಅಂದರೆ ಆಗೋದಿಲ್ಲ. ಸಮಯಕ್ಕೆ ಸರಿಯಾಗಿ ಹೇಳಬೇಕು, ನಮ್ಮ ನಿತ್ಯ ಕರ್ಮ ಮುಗಿಸ್ಕೊಳ್ಬೇಕು, ನಮ್ಮದೇನು ವ್ಯಾಪಾರ ಕೆಲಸ ಏನಿದೆಯೋ ಅದನ್ನು ಮಾಡಿದ್ರೆ ಜೀವನ ನಡೆಯೋದು. ಅದು ನಿಯಮ. ಇಲ್ಲಾಂದರೆ ಯಾರು ನಮ್ಮ ಮುಂದೆ ಊಟ ತಂದುಕೊಡಲ್ಲ, ಅವ್ರು ಮಾಡಿದ್ದಾರೆ, ಅವ್ರಿಗಿದೆ ಅಂದರೆ ಅವರು ಅಷ್ಟು ಕಷ್ಟಪಟ್ಟು ಗಳಿಸಿ ಇಟ್ಟೋಗಿದ್ದಾರೆ. ಈಗ ಅದು ಪುಣ್ಯ ಸಂಸ್ಕಾರದಿಂದ ಬೇರೆಯವರು ಊಟ ಮಾಡ್ತಾ ಇದ್ದಾರೆ. ಹಾಗೆ ಊಟ ಮಾಡ್ತಾ ಇರಲಿ, ಕರ್ಗೋಗ್ಬಿಡುತ್ತೆ ಆಸ್ತಿ. ಹೇಳ್ತಾರೆ, ಕುಂತ್ಕೊಂಡು ತಿನ್ನೋನಿಗೆ ಕುಡಿಕೆ ಹಣ ಆದರೆ ಸಾಲದು ಅಂತ ಗಾದೆ ಮಾತು. ಕುಂತ್ಕೊಂಡು ತಿನ್ನೋನಿಗೆ ಕುಡಿಕೆ ಹಣ ಇದ್ರೂ ಸಾಲದು. ಅದ್ರ ಜೊತೆಗೆ ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಂಡ್ರೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಇರುತ್ತೆ. ಏನು ಹಿರಿಯರು ಮಾಡಿಟ್ಟಂಥ ಆಸ್ತಿ ಏನಿದೆಯಾ ಅದು ಕುಂತ್ಕೊಂಡು ತಿಂದರೂ ಸವಿಲಾರ್ದು ಅಂದರೆ ಅದು ಮಾಡಿಟ್ಟಿದ್ದಾರೆ. ಆದರೂ ಸಹ ಕರ್ತವ್ಯ ಇರಬೇಕು, ಏನಾದರೂ ಒಂದು ಸಣ್ಣ ಕೆಲಸ. ಏನೂ ಇಲ್ಲ ಅಂದರೆ ಇದಾದರೂ ಮಾಡಬೇಕು. ಮನುಷ್ಯ ಜನ್ಮ ಬಂದಿದೆಯಲ್ಲ, ಈ ಸತ್ಸಂಗವನ್ನು ಕೇಳಿ ಸೇವೆ, ಪರೋಪಕಾರ ಸೇವೆ ಅಂತ ಆದರೂ ಮಾಡಬೇಕು.
ಅದಾದರೂ ನಾವು ರೂಢಿಸ್ಕೊಳ್ಬೇಕು. ಸ್ವಾಧ್ಯಾಯ ಉತ್ತಮ ಗ್ರಂಥ, ಓದಿ ಬರತಕ್ಕಂಥವ್ರು ಒಳ್ಳೊಳ್ಳೆ ಗ್ರಂಥಗಳನ್ನು ಓದಿ ಅಂದ. ಈ ರೀತಿಯಾಗಿ ಇವೆಲ್ಲ ಹೇಳ್ತಾರೆ. ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ಶುದ್ಧಿಗೊಳಿಸ್ಕೊಂಡು ಆಧ್ಯಾತ್ಮಿಕ ಕಡೆ ಹೋಗ್ತಾ ಇರಬೇಕು. ಕೆಲಸ ಬಿಟ್ಟು ಯಾರು ಹೋಗಬಾರ್ದು ಅಂತ ಹೇಳಿಲ್ಲ. ಎಲ್ಲೂ ಕೆಲಸವನ್ನು ಮಾಡ್ತಾ ಮಾಡ್ತಾ ಮನೆ ಕೆಲಸ, ಹೊರಗಿನ ಕೆಲಸ ಎಲ್ಲವನ್ನ ಮಾಡ್ತಾ ಹೋಗಿ. ಅದನ್ನೇ ಒಳ್ಳೆ ಆಚರಣೆ ಅಂತೇಳಿ. ಈ ಒಳ್ಳೆ ಆಚರಣೆಗಳೇ ಕರ್ಮಗಳ ಕೆಲಸಗಳೇ ಸಂಸ್ಕಾರ. ಈ ಒಳ್ಳೆ ಕರ್ಮಗಳೇ ನಮ್ಮನ್ನು ಜ್ಞಾನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತವೆ. ಜ್ಞಾನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತವೆ. ನೀನು ಒಳ್ಳೆ ಆಚರಣೆ ಮಾಡು, ಸೇವೆ ಮಾಡುವಂತ ನಾವು ನೋಡಿದ್ದು ಆಚರಣೆ. ಆಗಲೇ ಹೇಳಿದ್ರಲ್ಲ, ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ. ಮನೆಗೆ ತಂದೆ ತಾಯಿ ಸೇವೆ ಮಾಡಿದ್ರೆ ಸಾಕು, ಎಷ್ಟೋ ಒಳ್ಳೇದಾಗ್ಬಿಡುತ್ತೆ. ಇದ್ರೆ ಮಾಡಿ, ಅತ್ತೆ ಮಾವಂದಿರ ಸೇವೆ ಮಾಡಿ. ಈ ರೀತಿ ಒಳ್ಳೆ ಆಚರಣೆಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಜ್ಞಾನ ಅಭಿವೃದ್ಧಿ ಆಗ್ತಾ ಇರುತ್ತೆ. ಜ್ಞಾನ ಅಭಿವೃದ್ಧಿ ಆಗ್ತಾ ಇರುತ್ತೆ. ಧರ್ಮವನ್ನು ಗಳಿಸಿ. ಈಗಲೂ ಸಹ ಏನು ಕಾಲ ಮಿಂಚಿಲ್ಲ. ವಯಸ್ಸಾಗ್ಬಿಟ್ಟೈತೆ ಇನ್ನೇನಪ್ಪ ಇಲ್ಲ. ಕಳೆದ ವಾರ ಹೇಳ್ದಂಗೆ ಜಾಗೋ, ಈಗಲೂ ಸಹ ಎಚ್ಚೆತ್ಕೊಳ್ಳಿ. ಧರ್ಮ ಮಾಡಿ. ಧರ್ಮ ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು ಅಂಥ ಕೆಲಸ ಕಾರ್ಯಗಳು. ಅಂಥ ಕೆಲಸ ಕಾರ್ಯಗಳು ಯಾವ್ಯಾವುದು ಅಂದರೆ ಸತ್ಸಂಗ, ಸ್ವಾಧ್ಯಾಯ, ಗುರುಸೇವೆ, ಇವೆಲ್ಲವೂ ಧರ್ಮದ ಕೆಲಸಗಳು. ಬೇರೆ ಇನ್ನೆಲ್ಲ ಪೂಜೆ ಪುನಸ್ಕಾರ ಅದ್ರ ಧರ್ಮ, ಅದ್ರ ಬೇರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪುಣ್ಯ ಪಾಪ ಪಾಪ ಅಥವಾ ಪುಣ್ಯ ಕರ್ಮವು ಬಂಧಕ. ನೋಡಿ, ಪಾಪ ಮಾಡಿದ್ರೆ ನಮಗೆ ಅದರ ಶಿಕ್ಷೆ ಇದ್ದೇ ಇದೆ ಅಂತ ಎಲ್ಲರಿಗೂ ಗೊತ್ತು. ಪುಣ್ಯಕರ್ಮ ಅದಕ್ಕೂ ಶಿಕ್ಷೆ ಇದೆ. ಏನಂದರೆ ನಾವು ಏನೇನು ಹೊರಗಡೆ ಏನೇನು ಮಾಡ್ತಾ ಇರ್ತೀವೋ ಪುಣ್ಯ ಕೆಲಸ ಅಂತೇಳಿ ಅದನ್ನೆಲ್ಲ ಮತ್ತೆ ನಾವೇ ಅನುಭವಿಸ್ಬೇಕು. ಯಾರೂ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಯಾರೂ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹಾಗಾದರೆ ಬಿಡಬೇಕಲ್ಲ, ನೋಡಿ ಮಾಡಿ ಅಷ್ಟೇ. ಪುಣ್ಯದ ಕೆಲಸ ನೋಡಿ ಮಾಡಿ ಅಂದರೆ ನಮ್ಮನ್ನು ನಾವು ತಿಳಿಯೋದು. ಇಲ್ಲಿ ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡತಕ್ಕಂಥದ್ದು ಶ್ರೇಷ್ಠವಾದ ಪುಣ್ಯ ಕೆಲಸ. ಬೇರೆ ಎಲ್ಲ ಪುಣ್ಯ ಕೆಲಸಗಳಿಂದ ನಮಗೆ ಮತ್ತೆ ಜನ್ಮ ಬರುತ್ತೆ, ಮತ್ತೆ ಜನ್ಮ ಬರುತ್ತೆ. ಆಗಲೇ ಹೇಳಿದ್ವಲ್ಲ, ಸಂಚಿತ ಕರ್ಮ. ಇವತ್ತು ಮಾಡಿದ್ದೆಲ್ಲ ಮುಂದಕ್ಕೆ ಹೋಗುತ್ತೆ, ಮುಂದಿನ ಪೇಜ್ನಲ್ಲಿ ಇರುತ್ತೆ. ಹಿಂದೆ ಮಾಡಿದ್ದು ಹಿಂದಿನ ಪೇಜ್ಗಳಿರ್ತಕ್ಕಂಥ ಅನುಭವಿಸ್ಬೇಕು ನಾವು. ಆಮೇಲೆ ಅವು ಇವತ್ತು ಏನು ನಾವು ಮಾಡಿದ್ವೋ ಅದು ಅನುಭವಿಸೋಕ್ಕೆ ಅವಕಾಶ. ಒಂದು ಯಜ್ಞ, ಹೋಮ, ಹವನ ಏನೇ ಮಾಡಿದ್ರು ಸಹ ಸ್ವರ್ಗಲೋಕದ ಆಸೆ, ವೈಕುಂಠದ ಆಸೆ, ಕೈಲಾಸದ ಆಸೆ ಇಟ್ಕೊಂಡು ಅವೆಲ್ಲ ಲೋಕಗಳು ಇದ್ದಾವೆ ಅಂತ ಹೇಳ್ತಾರೆ. ಮಾಡಿದ್ರು ಸಹ ನಾವು ಮತ್ತೆ ಅದನ್ನೆಲ್ಲ ಅನುಭವಿಸಿ ಬಂದುಬಿಡಬೇಕು. ದಾನದ ವಿಚಾರವಾಗಿ ಕರ್ಣ, ದಾನಶೂರ ಕರ್ಣ ಅಂತ ಅವನಿಗೆ ಬಿರುದು, ಟೈಟಲ್. ಅವನೇನು ದಾನ ಮಾಡ್ತಿದ್ದ ಗೊತ್ತಿದೆಯಾ? ಏನು ದಾನ ಮಾಡ್ತಿದ್ದ? ಕವಚ, ಚಿನ್ನ, ಆಭರಣ ಇವುಗಳನ್ನೆಲ್ಲ ದಾನ ಮಾಡ್ತಿದ್ದ. ಬರೀ ಚಿನ್ನನೇ ಅವ್ನು ದಾನ ಮಾಡ್ತಾ ಇದ್ದಿದ್ದು. ವಜ್ರ ಕವಚ ಕೊನೆಯಲ್ಲಿ. ಅದಕ್ಕೆ ಮೊದಲು ಬರೀ ಚಿನ್ನದ ಆಭರಣಗಳು, ಚಿನ್ನದ ನಾಣ್ಯಗಳು ದಾನ ಮಾಡ್ತಿದ್ದ. ನೋಡಿ, ದಾನ ಅವನು ಒಳ್ಳೇದು ಅಂದ್ಕೊಂಡ್ಬಿಟ್ಟಿದ್ದ. ದಾನ ಮಾಡೋದು ಆಯಿತು, ಅವನಿಗೆ ಸ್ವರ್ಗ ಸಿಕ್ತು. ಸ್ವರ್ಗದಲ್ಲಿ ಜಾಗ ಕೊಟ್ಬಿಟ್ರು ಅಂತ ಕತೆ ಹೇಳ್ತಾ ಇದೆ. ಆಯಿತು, ಸ್ವರ್ಗದಲ್ಲಿದ್ದ. ಇಲ್ಲಿ ಹೇಗೆ ತಿನ್ನಕ್ಕೆ ಅನ್ನ ಬೇಕು, ಅಲ್ಲೂ ತಿನ್ನಕ್ಕೆ ಅನ್ನ ಬೇಕು, ಕುಡಿಯೋಕ್ಕೆ ನೀರು ಬೇಕು. ಅವರೇ ಬರ್ದಿರೋದು. ಅವ್ನಿಗೆ ಅನ್ನ ಕೊಡ್ತಾರೆ ತಿನ್ನಕ್ಕೆ, ಎಲ್ಲ ಚಿನ್ನ ಆಗೋಗ್ಬಿಡುತ್ತೆ. ಏನು ಕೊಟ್ಟರು ತಿನ್ನಕ್ಕೆ ಚಿನ್ನ ಆಗಿಬಿಡುತ್ತೆ. ತಿನ್ನಕ್ಕೆ ಆಗಲ್ಲ, ಏನಿಲ್ಲ, ಅನ್ನ ಇಲ್ಲಿ ಸಿಗ್ತಾ ಇಲ್ಲ. ಕೇಳ್ಕೊಳ್ತಾನೆ ಅಲ್ಲಿನ ಅಧಿಕಾರಿಗಳನ್ನ, ಸ್ವರ್ಗದ ಅಧಿಕಾರಿಗಳನ್ನ, ಅನ್ನ ಕೊಡಿ, ಅನ್ನ ಕೊಡಿ. ಅಯ್ಯಪ್ಪ, ನಾನು ಕೊಡ್ತಾ ಇರೋದೇ ನಿನ್ಗೆ ಅನ್ನ, ಚಿನ್ನ. ಮತ್ತೆ ಚಿನ್ನ ಆಗ್ತಾ ಇದ್ದಲ್ಲ,
ನೀನೇನು ಮಾಡಿದೆ ಭೂಲೋಕದಲ್ಲಿ ದಾನ? ಬರೀ ಚಿನ್ನನೇ ಮಾಡಿದೆ. ನೀನು ಅನ್ನದಾನ ಮಾಡ್ದೇನಪ್ಪ, ನೀ ಮಾಡಲಿಲ್ಲ. ಮತ್ತೆ ಪರಿಹಾರ ಹೆಂಗೆ ನೋಡಿ? ಅವನು ಭೂಲೋಕದಲ್ಲಿ ಯಾರೋ ಒಬ್ಬ ಬ್ರಾಹ್ಮಣನಿಗೆ, ಆ ಬ್ರಾಹ್ಮಣ ಕೇಳ್ತಾನೆ, ಇಲ್ಲೆಲ್ಲೋ ಅನ್ನದಾನ ಮಾಡ್ತಾರಂತೆ, ಎಲ್ಲಿ ಅಂತ. ಅವಾಗ ದಾರಿ ತೋರಿಸಿರ್ತಾನೆ, ನೋಡಿ ಅದೇ ಜಾಗ ಅಂತ. ಅದನ್ನು ನೆನಪು ಮಾಡ್ತೇನೆ ಆ ಸ್ವರ್ಗದ ಅಧಿಕಾರಿ. ನೀನಿಗೆ ತೋರಿಸಿದ್ಯಾ? ನಿನಗೆ ಅನ್ನ ತಿನ್ನುವಷ್ಟು ತೃಪ್ತಿ ಆಗಬೇಕಾದ್ರೆ ನಿನ್ನ ಮುಂಭಾಗದ ಬೆರಳನ್ನು ಬಾಯಿನಲ್ಲಿ ಇಟ್ಕೋ. ಮಕ್ಕಳು ಚಿಪ್ತಾರಲ್ಲ, ಆ ರೀತಿ ಇಟ್ಕೋ, ಚಿಪ್ಪು. ಅನ್ನ ತಿಂದಷ್ಟು ನಿನಗೆ ತೃಪ್ತಿ ಆಗುತ್ತೆ ಅದು. ನೋಡಿ, ದಾನ ಮಾಡೋದು ಪುಣ್ಯ ಅಂತೇಳಿ ಬರೀ ಚಿನ್ನನೇ ಮಾಡಿಬಿಟ್ಟ ಅವನು. ಅದೇ ಸುಖ ಸಿಗ್ತಾ ಇಲ್ಲ. ನೋಡಿ, ಅದೇ ಹೇಳಿದ್ವಿ. ಇಲ್ಲೇನು ಹೇಳ್ತಾರೆ? ಪಾಪ ಅಥವಾ ಪುಣ್ಯ ಕರ್ಮವು ಬಂಧಕ, ಅಂದರೆ ಬಂಧನ. ಅದರಿಂದ ಸತ್ಸಂಗದಲ್ಲಿ ತಿಳಿಸ್ತಾರೆ ಏನೇನು ಮಾಡಬೇಕು ಅಂದಾಗ. ಗುರುಸೇವೆ ಮಾಡಬೇಕು, ಗುರುಧ್ಯಾನ ಮಾಡಬೇಕು, ಆಶ್ರಮಕ್ಕೆ ಅಲ್ಲಿ ಅನುದಾನ ನಡೀತಾ ಇದೆ, ಆಶ್ರಮಕ್ಕೆ ಕೊಡತಕ್ಕಂಥದ್ದು, ಇದನ್ನ ಮಾಡಿ. ಅದು ಏನು ನಿಮಗೆ ಅನುಕೂಲತೆ ಇದ್ದರೆ ಮಾಡಿ. ಹಿಂದೆ ಒಂದ್ಸರಿ ಹೇಳಿದೆ, ನೀವು ನಮಗೆ ದಕ್ಷಿಣೆ ಕೊಡೋ ಅವಶ್ಯಕತೆಯೇ ಇಲ್ಲ. ಇದು ನಮ್ಮ ಸತ್ನಾಮ ಆದಿಕವಿ ಸತ್ಸಂಗ ಆಶ್ರಮ ಆಯೋಜನೆ ಮಾಡಿದೆ ಟ್ರಸ್ಟ್. ಏನೋ ಜ್ಞಾನವನ್ನು ತಿಳಿಸುವಂತರಾಗಿ, ನೀವು ಜ್ಞಾನವನ್ನು ತಿಳಿಸುವಂತರಾಗಿ ಪ್ರಸಾದಕ್ಕೆ ದಾನ ಮಾಡೋದು, ಮತ್ತೊಂದಕ್ಕೂ ಮಾಡಿ. ಆಶ್ರಮಕ್ಕೆ ದಾನ ಮಾಡಿದೆ, ಅಲ್ಲಿ ಸದ್ವಿನಿಯೋಗ ಆಗುತ್ತೆ. ಅನ್ನದಾನ ಮತ್ತು ಶಬ್ದಗಳ ದಾನ. ಒಳ್ಳೊಳ್ಳೆ ಶಬ್ದಗಳು, ಪದಗಳನ್ನ ತಿಳಿಸ್ತಾ ಇದ್ದಾರೆ. ಕರ್ಮ ಅಂದ್ರೇನು? ಕೆಲಸ ನಮಗೆ ಗೊತ್ತಿಲ್ಲ, ಈ ರೀತಿ ಕರ್ಮಗಳಿದ್ದಾವೆ, 3-4 ರೀತಿ ಕರ್ಮಗಳಿದ್ದಾವೆ ಅಂತ. ಕರ್ಮಗಳಿಂದ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ ನೀವು ಸತ್ಸಂಗಕ್ಕೆ ಬರಬೇಕು. ನಿಮ್ಮಲ್ಲೇ ಸಂಚಿತ ಕರ್ಮ ಎಷ್ಟೋ ಬೆಟ್ಟದೋಪಾದಿಯಲ್ಲಿದೆ ಆ ಕರ್ಮ, ಅದೆಲ್ಲ ಸುಟ್ಟೋಗ್ಬೇಕಾದ್ರೆ ಜ್ಞಾನ ಅಗ್ನಿಯಿಂದ ಮಾತ್ರ ಸಾಧ್ಯ. ಇನ್ನು ಯಾರೂ ಸುಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೇವಿ ದೇವತಾದಿಗಳಿಂದ ಅವೆಲ್ಲ ಭಸ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರೇ ಅವರವ್ರ ಕರ್ಮಗಳನ್ನು ಅನುಭವಿಸ್ಬಿಟ್ರು. ಅವರುಗಳೇ ಅವರವ್ರ ಕರ್ಮಗಳನ್ನು ಅನುಭವಿಸ್ಬಿಟ್ರು. ಕೃಷ್ಣ ಅನುಭವಿಸ್ತಾ, ರಾಮ ಅನುಭವಿಸ್ತಾ. ರಾಮಾವತಾರದಲ್ಲಿ ವಾಲಿನ ಮೋಸದಿಂದ ಕೊಂದು ಬಿಡ್ತಾನೆ ರಾಮನು. ಯಾಕೆ ಕೊಲ್ತಾನೆ ಅಂದರೆ ಅವನೊಂದು ವರ ಪಡ್ಕೊಂಡಿರ್ತಾನೆ, ಯಾರು ನನ್ನ ಎದುರಿಗೆ ಯುದ್ಧಕ್ಕೆ ಬಂದು ನಿಂತ್ಕೊಂತಾರೋ ಅವ್ರ ಶಕ್ತಿಯೆಲ್ಲ ನನಗೆ ಬರಬೇಕು ಅಂತ. ಅದು ಗೊತ್ತಿದ್ದು ಅವನು. ಆದರೆ ರಾಮ ದೇವರು ಪೂಜೆ, ದೊಡ್ಡ ಶ್ರೇಷ್ಠ ಪರಾಕ್ರಮಿ, ಬಿಲ್ಲು ಪರಾಕ್ರಮಿ, ಅವನ ಶಕ್ತಿ ಅವನಿಗೆ ಹೋಗ್ಬಿಡುತ್ತೆ. ಅದನ್ನು ತಿಳಿದು ಏನು ಮಾಡೋದು, ಮೋಸದಲ್ಲಿ ಅವನ್ನ ಮರದ ಮರೆಯಲ್ಲಿ ನಿಂತು ಹೊಡೆದಾಕ್ತಾನೆ. ಅವ್ನು ಪ್ರಶ್ನೆ ಕೇಳ್ತಾನೆ, ವಾಲಿ, ನೀನು ನನ್ನ ದೇವರು ಅಂತೇಳಿ, ಆದರ್ಶ ಮರ್ಯಾದೆ ಪುರುಷ ಅಂತೇಳಿ ಹೇಳ್ತಾರೆ ಈ ಲೋಕದಲ್ಲಿ, ನೀನು ಮೋಸದಿಂದ ನನ್ನ ಹೊಡೆದ್ಬಿಟ್ಟಲ್ಲ ಅಂತ. ಅಲ್ಲಪ್ಪ, ಸಮಯ ಹಂಗೆ ಇತ್ತು ಅಂತ ಏನೋ ಒಂದು ಸಬು ಬೇಳ್ಬಿಡ್ತಾನೆ. ಅದಕ್ಕೆ ಆಯ್ತಪ್ಪ, ತಪ್ಪಾಯಿತು, ನೀನು ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಹೊಡಿ, ನನ್ನನ್ನು ಸಾಯಿಸು. ಅದೇ ಕೃಷ್ಣಾವತಾರದಲ್ಲಿ ಅವನು ಬೇಡನಾಗಿ ಇವನ್ನ ಹೊಡಿತಾನೆ ಬಾಣದಿಂದ. ನೋಡಿ, ಬಾಣ ಕರ್ಮ ಏನೋ, ಇವನು ಬಾಣದಿಂದ ಹೊಡೆದಿದ್ದ, ಅದೇ ಅವನು ಬೇಡನಾಗಿ ಬಾಣದಿಂದ ಇವನು ಹೊಡಿತಾನೆ. ಮುಂದಿನ ನೋಡಿ ಕರ್ಮ ಅಂದರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅದ್ರ ಫಲನ ಅವರೇ ಊಟ ಮಾಡ್ತಾರೆ. ಜ್ಞಾನ ತಿಳಿಸೋದದೇ. ಅದರಿಂದ ಒಳ್ಳೆ ಕರ್ಮಗಳನ್ನು ಮಾಡಿ. ಕಾಯ ವಾಚ ಮನಸ್ಸ. ಕಾಯ ಅಂದರೆ ದೇಹದಿಂದ ಒಳ್ಳೆ ಕೆಲಸಗಳನ್ನ ಮಾಡಿ. ಹಾಗಂತ ದಾನ ಮಾಡೋದೇನು ಬೇಡ ಅಂತ ಹೇಳ್ತಾ ಇಲ್ಲ, ಬೇರೆ ನಮಗೆ ಕೊಡಿ ಅಂತಲೂ ಹೇಳಲ್ಲ. ದೀನರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ಫಲಾಪೇಕ್ಷೆ ಇಲ್ಲದೆ ಮಾಡುವಂಥರಾಗಬೇಕು. ನಾನು ಅವ್ರಿಗೆ ದಾನ ಮಾಡಿದ್ದೀನಿ, ನನಗೆ ನಾಳೆ ಒಳ್ಳೆಯದಾಗಲಿ ಅಂತೇಳಿ ಅಂದ್ಕೊಂಡು ನಾವು ದಾನ ಮಾಡಬಾರ್ದು. ಆಗ ಅದು ಬಂಧನ ಆಗೋದಿಲ್ಲ. ಮಾಡಿ. ನಿಮ್ಗೆ ಅನುಕೂಲಸ್ಥರು, ನಿಮ್ಮ ಸಂಬಂಧಿಕರು ಕಷ್ಟದಲ್ಲಿದ್ದಾಗ ಮಾಡಿ, ಸ್ನೇಹಿತರು ಕಷ್ಟದಲ್ಲಿದ್ದಾಗ ಮಾಡಿ. ನಿಮ್ಮಲ್ಲಿ ಅನುಕೂಲತೆ ಇದ್ದರೆ ಏನೋ ಒಂದು ಮಾತಿನ ಸಹಾಯನೋ ಮತ್ತು ಯಾರಿಗೂ ತೊಂದರೆ ಕೊಡಬೇಡಿ. ತೊಂದರೆ ಕೊಟ್ಟರೆ ಅದ್ರ ಫಲ ಅನುಭವಿಸಲೇಬೇಕು. ಅದರಿಂದ ಇಲ್ಲಿ ಹೇಳ್ತಾರೆ, ಧರ್ಮವನ್ನು ಗಳಿಸು.
ನಾವೇನು ಮಾಡ್ತಾ ಇದ್ದೀವಿ, ಹಣನ ಗಳಿಸೋ ಕಡೆ ಗಮನ ಕೊಟ್ಬಿಡ್ತಾ ಇದ್ದೀವಿ. ಹಣ ಬೇಕು ನಮ್ಮ ಜೀವನಕ್ಕೆ. ಹಣ ಇಲ್ಲದೆ ಏನೂ ನಡೆಯೋದಿಲ್ಲ. ಹಣ ಇಲ್ಲದೆ ಏನೂ ನಡೆಯೋದಿಲ್ಲ. ದಿನ ಬೆಳಿಗ್ಗೆ ಆದರೆ ಹಾಲು ಥರ ಹಣ ಬೇಕು ಅಲ್ವರಾ? ಒಂದು ಕಾಫಿ ಕುಡಿಬೇಕಾದ್ರೆ ಹಣ ಬೇಕು. ಅದೇ ನಮ್ಮದೇ ಧ್ಯೇಯ ಆಗಿರ್ಬಾರ್ದು, ಗುರಿ ಆಗಿರ್ಬಾರ್ದು ಹಣ ಗಳಿಸೋದೇನೆ. ಜೀವನಕ್ಕೆ ಹಣ ಬೇಕು, ಮಕ್ಕಳಿಗೆ ಶಾಲೆಗೆ ಕಳ್ಸೋಕ್ಕೆ ಹಣ ಬೇಕು, ಒಟ್ಟಾರೆ ಜೀವನದಲ್ಲಿ ಹಣ ಇರಬೇಕು. ಅದೇ ನಮ್ಮ ಗುರಿ ಆಗಿರಬಾರ್ದು. ಕೆಲಸ ಮಾಡ್ತಾ ಇದ್ದಾಗ ಅವರವರು ಪ್ರಾರಬ್ಧ ಕರ್ಮಾನುಸಾರ ಎಷ್ಟು ಸಿಗಬೇಕೋ ಸಿಗುತ್ತೆ, ಅದು ನಡೀತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಜ್ಞಾನವನ್ನು ಗಳಿಸ್ಕೊಳ್ಳಿ. ಆಧ್ಯಾತ್ಮ ಜ್ಞಾನ, ಬೇರೆ ಎಲ್ಲ ಜ್ಞಾನವನ್ನು ಗಳಿಸ್ಕೊಳ್ತೀವಿ. ವ್ಯವಹಾರ ಮಾಡೋ ಜ್ಞಾನ ಗಳಿಸ್ಕೊಳ್ತೀವಿ, ಕೆಲಸ ಮಾಡೋ ಜ್ಞಾನ ಗಳಿಸ್ಕೊಳ್ತೀವಿ. ಅವುಗಳ ಜೊತೆಯಲ್ಲಿ ಆಧ್ಯಾತ್ಮ ಜ್ಞಾನ ಗಳಿಸ್ಕೊಳ್ಳಿ. ಯಾಕಂದರೆ ಮತ್ತೆ ಈ ಶರೀರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ. ಅದನ್ನು 4 ಭಾಗ ಮಾಡಿದ್ರೆ ಅಂಡಜ, ಪಿಂಡಜ, ಉಷ್ಮಜ, ಶ್ವೇತಜ. ಅಂಡ ಅಂದರೆ ಮೊಟ್ಟೆ. ಕೆಲವು ಪ್ರಾಣಿಗಳು ಮೊಟ್ಟೆ ಮೂಲಕ ಸಂತಾನ ಉತ್ಪತ್ತಿ ಮಾಡ್ತವೆ. ಕೆಲವು ಪ್ರಾಣಿಗಳು ಮನುಷ್ಯನು ಸೇರಿದಂತೆ ಪಿಂಡೋತ್ಪತ್ತಿ, ಅದನ್ನು ಕಳೆದ ವಾರ ಹೇಳಿದ್ವಿ. ಕೆಲವು ಭೂಮಿನಲ್ಲಿ ಉತ್ಪತ್ತಿ ಆಗ್ತವೆ, ಕ್ರಿಮಿಕೀಟಾದಿಗಳು. ಕೆಲವು ಪದಾರ್ಥಗಳಲ್ಲಿ ಉತ್ಪತ್ತಿ ಆಗ್ತವೆ. ಸಿಹಿ ಪದಾರ್ಥಗಳಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಖಾರದಲ್ಲೂ ಉತ್ಪತ್ತಿ ಆಗುತ್ತೆ ಅಲ್ವೇನಮ್ಮ? ಹೆಂಗಸರಿಗೆ ಖಾರದ ಪುಡಿಯಲ್ಲಿ ಹುಳ ಬೀಳುತ್ತೆ, ನೋಡಿದ್ದೀರಾ? ನೋಡಿ ಬೀಳುತ್ತೆ. ಹೀಗೆ ಅಂಡಜ ಪಿಂಡ, ಆ ಎಲ್ಲ ಇದರಲ್ಲೂ ಆ 3 ದೇಹಗಳಿಗಿನ್ನ ಈ ಮಾನವ ದೇಹ ಶ್ರೇಷ್ಠ. ಮಾನವ ದೇಹ ಶ್ರೇಷ್ಠ. ಯಾಕೆ? ಈ ಮನುಷ್ಯನಲ್ಲಿ ಮನಸ್ಸು ಅನ್ನೋದಿದೆ, ಬುದ್ಧಿ ಇದೆ. ಅವುಗಳಿಗೂ ಮನಸ್ಸು ಇದೆ, ಬುದ್ಧಿ ಇದೆ. ಯಾಕೆ? ಇರುವೆ ಎಲ್ಲೋ ಬಿದ್ದಿರೋ ಆಹಾರವನ್ನು ಸಿಹಿಹಾರವನ್ನು ತನ್ನ ಇಂದ್ರಿಯ ಮೂಲಕ ಸೆಳೆಕೊಂಡು ಅಲ್ಲಿ ಹೋಗುತ್ತೆ ಹುಡ್ಕೊಂಡು, ಇಲ್ಲ ಅಂತಿಲ್ಲ. ಆದರೆ ಆ ಶಕ್ತಿ, ಅಂಥ ಶಕ್ತಿ ಮನುಷ್ಯನಿಗಿಲ್ಲ. ಆ ಥರ ಇಂದ್ರಿಯದ ಶಕ್ತಿ ಮನುಷ್ಯನಿಗಿಲ್ಲ. ಆದರೆ ಮನಸ್ಸಿದೆಯಲ್ಲ, ವಿಕಾಸಗೊಳಿಸ್ಕೊಳ್ಬೇಕು. ಅದೇ ಹೇಳ್ತಾ ಇದ್ದಾರೆ, ಮನಸ್ಸನ್ನು ವಿಶಾಲವಾಗಿ ಆಡಿಸ್ಕೊಳ್ಳಿ. ಅಂದರೆ ಜ್ಞಾನವನ್ನು ತೆಗೆದುಕೊಳ್ಳಿ. ಬೇರೆ ಏನೇನೋ ತುಂಬಿಕೊಳ್ಳೋ ಬದಲು, ಕೆಲಸಕ್ಕೆ ಬಾರದೇ ಇರತಕ್ಕಂಥ ವಿಚಾರಗಳನ್ನು ತುಂಬಿಕೊಳ್ಳೋ ಬದಲು ಈ ಜ್ಞಾನದ ವಿಚಾರಗಳನ್ನು ತುಂಬಿಕೊಳ್ಳಿ. ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಬಂಧನದಿಂದ. ಬಂದಿದ್ದರಲ್ಲಿ ತೃಪ್ತಿಯಿಂದ ಇರಿ, ಸಂತೋಷದಿಂದ ಇರಿ. ಒಂದು ಸಣ್ಣ ಕತೆ, ಭಾಳ ಸಣ್ಣದು, ಭಾಳ ಚೆನ್ನಾಗಿತ್ತು. ಅದರಲ್ಲಿ ಭಾವ, ಅರ್ಥ. ಒಂಟೆ ಎಲ್ಲಿ ವಾಸ ಮಾಡುತ್ತೆ? ಮರಳುಗಾಡಿ ಮರುಭೂಮಿನಲ್ಲಿ. ಕಷ್ಟ ಅಲ್ಲವರ ಮರಳು ಭೂಮಿಯಲ್ಲಿ. ಅದು ಆಕಾರ ಚೆನ್ನಾಗಿದೆಯಾ ನೋಡೋಕ್ಕೆ ಚೆನ್ನಾಗಿಲ್ಲ. ಅದು ಮೈ ಮೇಲೆ, ಬೆನ್ನಿನ ಮೇಲೆ ಗುಡ್ಡೆ, ಹೇಗೆ ಒಂಥರ ಇದೆ. ಈ ಭಗವಂತನಿಗೆ ಅದ್ರ ಮೇಲೆ ಕರುಣೆ ಬಂದ್ಬಿಡ್ತಂತೆ. ಕಾಲ್ಪನಿಕ ಕಥೆಗಳು. ಹೋಗಿ ಆ ಒಂಟೆ ಹತ್ರ ಹೇಳ್ತಾನಂತೆ, ಎಷ್ಟೊಂದು ಕಷ್ಟಪಡ್ತಾ ಇದೆಯಾ, ನನಗೆ ಕನಿಕರ ಆಗಿಬಿಟ್ಟಿದೆ, ನಿನಗೆ ಬೇರೆ ಜನ್ಮ ಕೊಡ್ತೀನಿ, ಕೇಳ್ಕೊ ನಿನಗೆ ಯಾವ ಜನ್ಮ ಬೇಕು ಅಂತ. ಅದು ಹೇಳ್ತಂತೆ, ನಾನು ಇರೋ ಕಡೆ ಚೆನ್ನಾಗಿದ್ದೀನಪ್ಪ, ನನಗೇನು ತೊಂದರೆ ಇಲ್ಲ, ನನಗಿಲ್ಲಿ ಸುಖ ಇದೆ, ನೆಮ್ಮದಿ ಇದೆ, ನೀನು ಏನೇನು ಆಕಾರ ಕೊಟ್ಟಿದ್ದೀಯೋ ಅದು ನನಗೆ ಒಳ್ಳೆಯದೇ ಆಗ್ತಾ ಇದೆ. ಮರುಭೂಮಿಲೇ ನೀರು ಸಿಗೋದಿಲ್ಲ. ಅದೊಂದು ವಿಶೇಷವಾದ ಒಂದು ಇದೆಯಾ, ಅದರಲ್ಲಿ ನೀರನ್ನು ಶೇಖರಣೆ ಮಾಡಿಕೊಳ್ಳುತ್ತೆ ಒಳಗಡೆನೆ, ಅದು ಬೆನ್ನ ಮೇಲೆ. ಇದೆಲ್ಲ ಇದೆ, ನನಗೆ ಸಾಕು ಅಂತ. ಇಲ್ಲ ನೀನು ಕೇಳಲೇಬೇಕು ಅಂದಾಗ ಅದು ಹೇಳುತ್ತಂತೆ, ನೀನು ನನಗೆ ಆಸೆನೇ ಇಕ್ಕಿಸ್ಬೇಡ ಬೇರೆದು, ನಾನು ಹೆಂಗಿದ್ದೀನೋ ಹಂಗೆ ಇರೋಕ್ಕೆ ಅವಕಾಶ ಮಾಡಿಕೊಡು. ಇದರಲ್ಲಿ ಸಂತೋಷವಾಗಿದ್ದೀನಿ ಅಂತ ಹೇಳುತ್ತಂತೆ ಕತೆ. ಒಂಟೆ ಅದು ಹೇಳ್ತಾರೆ, ನಿನ್ನ ಮನುಷ್ಯನ ಮಾಡಿಬಿಡ್ತೀನಿ ನಿನ್ನ ಅಂತ. ಅದು ಒಪ್ಕೊಳ್ಳಲ್ಲ, ನಾನು ಇರೋದ್ರಲ್ಲೇ ಸಂತೋಷ. ಹಾಗೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಸಿಗುತ್ತೆ,
ಅದರಲ್ಲಿ ಸಂತೋಷ ಪಡೋಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರಯತ್ನ ಪಟ್ಟರೆ ಆಗುತ್ತೆ. ಅದರಿಂದ ನೀವೇನು ಮಾಡಬೇಕು? ಧರ್ಮವನ್ನು ಯಾವ ರೀತಿ ಗಳಿಸ್ಬೇಕು? ಬರೋದು ಒಂದು ಧರ್ಮ ಮೇಲೆ ಹೇಳ್ದಂಗೆ ನಿಮ್ಮ ಜೀವನದಲ್ಲಿ ಒಂದೊಂದು ಗಳಿಸಿಕೊಂಡ್ರೆ ಅದು ಮನೆ. ಕೆಟ್ಟ ಕೆಲಸ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಮನಸ್ಸು ಹೇಳುತ್ತೆ, ಬುದ್ಧಿ ತಿಳಿ ಹೇಳುತ್ತೆ. ನೋಡಪ್ಪ, ಸತ್ಸಂಗದಲ್ಲಿ ಇವತ್ತು ಈ ಮಾತು ಹೇಳಿದ್ರು, ದ್ವೇಷ ಮಾಡಬೇಡ ಅಂದರು. ದ್ವೇಷ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಂದರೆ ಅದು ಮನಸ್ಸು ಅದ್ರ ಮೇಲೆ ಹೋಗ್ಬಿಡುತ್ತೆ. ಅವಾಗ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳಿ. ದ್ವೇಷ ಮಾಡಬಾರ್ದು ಅಂತೇಳಿ ಒಂದೊಂದೇ ಅಳವಡಿಸ್ಕೊಳ್ಳೋಣ. ಆಗಲೇ ಹೇಳಿದ್ರು, ಒಂದೊಂದೇ ಅಳವಡಿಸ್ಕೊಳ್ಳೋಣ. ಮತ್ತು ಆಸೆ, ತಿನ್ನೋ ಆಸೆ ಸಾಮಾನ್ಯವಾಗಿ ಆಗಲೇ ಹೇಳಿದಂಗೆ ಶುಗರ್ ಇರೋರಿಗೆ ಆಸೆನೇ ಜಾಸ್ತಿ, ನನಗೂ ಆಸೆನೇ. ಆದರೆ ನಾವು ನಿಯಂತ್ರಣ ಮಾಡಬೇಕು. ಇಲ್ಲಾಂದರೆ ನಮ್ಮ ಆರೋಗ್ಯಕ್ಕೆ ಏರುಪೇರಾಗುತ್ತೆ. ನಾವೇ ತೊಂದರೆ ಅನುಭವಿಸೋದು. ಮಕ್ಕಳು ಅವ್ರಿಗೆ ಹಣದ ತೊಂದರೆ ಹೆಂಗೋ ಹೊಂದಿಸ್ಬಿಡ್ತಾರೆ, ಸಾಲ ಮಾಡಿ ಏನೋ ಮಾಡಿ ಚಿಕಿತ್ಸೆ ಕೊಡ್ತಾರೆ. ಆ ದೇಹದ ಬಾಧೆ ಅನುಭವಿಸೋರು ಯಾರು? ಸ್ವತಃ ನಾವೇ. ಬೇರೆ ಯಾರಿಗೂ ಕೊಡಲಿಕ್ಕಾಗೋದಿಲ್ಲ. ಹೆಂಡತಿಗೆ ಕೊಡಲಿಕ್ಕಾಗೋದಿಲ್ಲ, ಗಂಡನಿಗೆ ಕೊಡಲಿಕ್ಕಾಗೋದಿಲ್ಲ, ಮಕ್ಕಳಿಗೆ ಕೊಡಲಿಕ್ಕಾಗೋದಿಲ್ಲ. ದೇಹದ ಬಾಧೆ ಯಾರು ತಗೊಳ್ಳೋಕ್ಕೂ ಆಗೋದಿಲ್ಲ. ಒಂದು ನಿಜ ಹೇಳಬೇಕು ಅಂದರೆ, ಸರ್ಕಾರಿ ಕೆಲಸದಲ್ಲಿ ಒಬ್ಬನಿಗೆ ಇಷ್ಟು ದಿನ ಲೀವು ಅಂತ ವರ್ಷಕ್ಕೆ ರಜೆ ಅಂತ ಇರುತ್ತೆ. ಸಿಕ್ ಲೀವೋ ಕ್ಯಾಶುಯಲ್ ಲೀವೋ ಅವಂದ. ಆ ರಜೆನ ತನ್ನ ಬದಲು ಇವರು ಕೊಡಿ ಸ್ವಾಮಿ, ಇವನು ಕಾಯಿಲೆ ಐತೆ ಅಂತ ಕೇಳ್ತಾರ ಅಧಿಕಾರಿಗಳು? ನನ್ನ ಸ್ನೇಹಿತ ಇವನು ಕಾಯಿಲೆ ಇದ್ದಾನೆ, ನನ್ನ ಲೀವೆಲ್ಲ ಇವನು ಕೊಡಿ ಅಂದರೆ ಇದೆಲ್ಲ ನಿಯಮ ಅಲ್ಲಪ್ಪ, ಅದು ಗೊತ್ತಿಲ್ಲ, ಹಂಗೆಲ್ಲ ಕೊಡ್ಲಿಕ್ಕಾಗೋದಿಲ್ಲ. ಅದು ಅವನ ಹಣೆ ಬರ ಅಂದ್ಬಿಡ್ತಾರೆ. ಅವನ ಹತ್ರ ಲೀವ್ ಇಲ್ಲ ಅಂದರೆ ಅವನ ಹಣೆ ಬರ, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು ಅವನು. ನೋಡಿ, ಅದೇ ಪ್ರಾರಬ್ಧ. ಆ ಪ್ರಾರಬ್ಧನ ತಪ್ಪಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹೇಗೆ ತಪ್ಪಿಸ್ಕೊಳ್ಳೋದು? ನಮ್ಮನ್ನು ನಾವು ತಿಳಿಯೋದ್ರಿಂದನೇ ಮಾತ್ರನೇ ತಪ್ಪಿಸ್ಕೊಳ್ಳೋದು. ಅದೇ ನಿಜ ತತ್ವ. ತತ್ವ ಅಂದರೆ ವಸ್ತು. ಇದೆಲ್ಲ ತತ್ವಗಳು, ವಸ್ತು. ಅದಕ್ಕೂ ತತ್ವ ಅಂತ ಹೇಳ್ತಾರೆ ನಮ್ಮ ಸ್ವರೂಪಕ್ಕೆ. ಆದರೆ ಅದು ಕೈ ಸಿಗೋದಿಲ್ಲ. ಮನಸ್ಸಿಗೆ ಅನುಭವವನ್ನು ಉಂಟು ಮಾಡುತ್ತೆ. ಅದಕ್ಕೂ ತತ್ವ ಅಂತಲೇ ಹೇಳ್ತಾರೆ. ಆ ನಿಜ ತತ್ವ ಅದು ಯಾವಾಗಲೂ ಇರತಕ್ಕಂಥದ್ದು. 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಇರತಕ್ಕಂಥದ್ದು ಅದನ್ನೇ ಸತ್ಯ ಅನ್ನೋದು. 3 ಕಾಲ. ಹಿಂದಿನ ಕಾಲದಲ್ಲಿ ಇತ್ತು, ಹೇಳಿದ್ರಲ್ಲ, ಸಂಚಿತ ಕರ್ಮ. ಇನ್ನೂ ಎಷ್ಟೋ ಇರ್ತವೆ. ಈಗ ಹೇಳೋದಕ್ಕೆ ಯಾರು ಹೇಳ್ಬೇಕಲ್ಲ, ನಾನೇ ಹೇಳ್ತೀನಿ. ನಾನು ಗೊತ್ತಿಲ್ಲದೆ ಈ ದೇಹವನ್ನು ತೋರಿಸಿ ಹೇಳ್ತಾ ಇದ್ದೀನಿ, ನಾನು ಪರಿಚಯ ಗುರುತಿಸೋಕ್ಕೆ ನಮಗೆ ಹೆಸರು ಕೊಟ್ಟಿದ್ದಾರೆ. ಈ ದೇಹಕ್ಕೆ ಎಲ್ಲರಿಗೂ ಒಂದೊಂದು ಹೆಸರು. ಅದೇ ರೀತಿ ಕಬೀರ್ ಸಾಹೇಬರು ಸತ್ಯನಾಮ ಅಂತ ಒಂದು ಹೆಸರು ಕೊಟ್ಟರು ಆತ್ಮನಿಗೆ. ಕೃಷ್ಣ ಅಂತ ಹೇಳಿದ್ರು, ರಾಮ ಅಂತ ಹೇಳಿದ್ರು, ಜೀವ ಅಂತ ಹೇಳಿದ್ರು. ಅನೇಕ ಹೆಸರುಗಳನ್ನು ಕೊಟ್ಟವರು. ಸತ್ಯ ಅಂದರೆ ಯಾವಾಗಲೂ ಇರತಕ್ಕಂಥದ್ದು. ಹೀಗಿದೆ. ನಾವೇನು ಇದನ್ನು ಬಿಡುಗಡೆ ಮಾಡಿಕೊಳ್ಳಿಲ್ಲ ಅಂದರೆ ಈ ನರಜನ್ಮದಲ್ಲಿ ಮತ್ತೆ ಹುಡ್ತೀವಿ. ಆಗಲೇ ಹೇಳಿದ್ವಲ್ಲ, ಯಾವುದೋ ಪ್ರಾಣಿನೋ ಪಕ್ಷಿನೋ ನಮ್ಮ ಕರ್ಮಾನುಸಾರ ಅದು ಜನ್ಮ ಕೊಡುತ್ತೆ. ಇದರಿಂದ ಬಿಡುಗಡೆ ಆಗಬೇಕು. ಎಲ್ಲರೂ ಹೇಳ್ಬಿಟ್ಟಿದ್ದಾರೆ, ಶಂಕರಾಚಾರ್ಯರು ಹೇಳ್ಬಿಟ್ಟಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಏನು? ಆತ್ಮಜ್ಞಾನದಿಂದ ಮಾತ್ರನೇ ಮುಕ್ತಿ. ಮತ್ತು ಇದನ್ನು ಅವರೆಲ್ಲ ಮಾಡಿದ್ರಲ್ಲ, ದೇವಿ ದೇವತಾದಿಗಳ ಪೂಜೆ ಪುನಸ್ಕಾರಗಳು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪುಣ್ಯಕರ್ಮ ಮಾಡಿರಬೇಕು. ನಾವು ಇಲ್ಲಿ ಬರೋದಕ್ಕೇ ಪುಣ್ಯ ಮಾಡಿದ್ದೀವಿ. 100 ಕೋಟಿ ಮಾನವ ಜನ್ಮದಲ್ಲಿ ನಾವು ನಿಷ್ಕಾಮದಿಂದ ಪೂಜೆ ಮಾಡಿದ್ದೀವಿ. 100 ಕೋಟಿ, ಒಂದಲ್ಲ ಎರಡಲ್ಲ. ನಿಷ್ಕಾಮ ಅಂದರೆ ಫಲಾಪೇಕ್ಷೆ ಇಲ್ಲದೆ. ಆ ಪುಸ್ತಕದಲ್ಲಿದೆ. ಫಲಾಪೇಕ್ಷೆ ಇಲ್ಲದೆ ನಮ್ಮ ಇಷ್ಟ ದೇವರನ್ನು ನಾವು ಪೂಜೆ ಮಾಡಿರ್ತೀವಿ. ಎಲ್ಲ ನಿನಗೆ ಅರ್ಪಿತನಪ್ಪ ಅಂತ. ಅಲ್ಲಿ ತೊಗೊಳೋರು ಯಾರೂ ಇಲ್ಲ, ವಾಪಸ್ ನಮಗೆ ಬರೋದು. ಆ ಒಂದು ಫಲ ನಮ್ಮನ್ನು ಇಲ್ಲಿಗೆ ತಂದು ಬಿಟ್ಟಿದೆ. ಏನೋ ಸತ್ಯಜ್ಞಾನವನ್ನು ತಿಳಿಯೋ ಕಡೆ ತಂದು ಬಿಟ್ಟಿದೆ. ಮುಂದಿನ ಕೆಲಸ ನಾವು ಮಾಡಬೇಕು.
ಮುಂದಿನ ಕೆಲಸ ನಾವು ಮಾಡಬೇಕು. ಏನು? ಸತ್ಸಂಗವನ್ನು ಕೇಳಬೇಕು, ಅನುಷ್ಠಾನಕ್ಕೆ ತೆಗೆದುಕೊಳ್ಬೇಕು, ಬಿಡುಗಡೆಗೆ ಪ್ರಯತ್ನ ಪಡಬೇಕು. ತಾಯಿ ಗರ್ಭದಲ್ಲಿ ಸುಖನೋ ದುಃಖನೋ? ಮಗು ಆಗ್ತಾ ಇದೆ ಅಂದರೆ ಹೊರಗಿನವ್ರಿಗೆ ಸುಖ, ಒಂದು ಮಗು ಆಗ್ತಾ ಇದೆ, ನವದಂಪತಿಗಳಿಗೆ ಸಂತೋಷ ಅಂತಾರೆ. ಆದರೆ ತಾಯಿ ಗರ್ಭದಲ್ಲಿ ಇರ್ತಕ್ಕಂಥ ಮಗು, ಶಿಶು ಎಷ್ಟು ಕಷ್ಟಪಡ್ತಾ ಇರುತ್ತೆ ಗೊತ್ತಾ? ಸ್ಥಳ ಅವಕಾಶ ಚಿಕ್ಕದು, ಸಣ್ಣ ಗೂಡ್ನಲ್ಲಿ ನಮ್ಮನ್ನು ಇಟ್ಬಿಡಿ ಇರೋಕ್ಕಾಗತ್ತಾ ನಾವು? ಆಗೋದಿಲ್ಲ. ಲಿಫ್ಟು ಒಂದು 5 ಜನ, ಅದ್ರಲ್ಲಿ 10 ಜನ ಸೇರ್ಕೊಂಡ್ಬಿಟ್ರೆ ಇರೋಕ್ಕಾಗತ್ತಾ? ಆಗೋದಿಲ್ಲ. ಅದೇ ರೀತಿ ಅಷ್ಟು ಸಣ್ಣ ಚಿಕ್ಕ ಸ್ಥಳದಲ್ಲಿ ಅದು ವಾಸ ಮಾಡ್ತಾ ಇರುತ್ತೆ. ಆಗ ಅದು ಹೇಳ್ಕೊಡುತ್ತೆ. ಹಿಂದಿನ ಜನ್ಮದಲ್ಲಿ ಯಾರನ್ನು ಕುರಿತು ಪೂಜೆ ಮಾಡ್ತಾ ಇದ್ನೋ, ರಾಮನನ್ನೋ ಕೃಷ್ಣನನ್ನೋ, ಯಾರು ಕೃಷ್ಣ ಈ ಒಂದು ಬಂಧನದಿಂದ ಬಿಡುಗಡೆ ಮಾಡಿಸಪ್ಪ. ನೋಡಿ, ಮೊದಲೇ ಬಂಧನ ಅಲ್ಲಿಂದ ಶುರುವಾಯಿತು ಮನುಷ್ಯನಿಗೆ. ಹೊರಗಡೆ ಬಂದ ಬೇರೆ ಬೇರೆ ಬಂಧನಕ್ಕೆ. ಪಾಪದ ಕೆಲಸ ಮಾಡಿದ್ರೆ ಬಂಧನ, ಪುಣ್ಯದ ಕೆಲಸ ಮಾಡಿದ್ರೆ ಬಂಧನ, ಹೆಂಡತಿಯಿಂದ ತೊಂದರೆ ಆದರೆ ಬಂಧನ, ಗಂಡನಿಂದ ತೊಂದರೆ ಆದರೆ ಬಂಧನ, ಮಕ್ಕಳಿಂದ ತೊಂದರೆ ಆದರೆ ಬಂಧನ. ದುಃಖ ಪಡ್ತಾ ಇಲ್ವಾ? ಸುಖವಾಗಿದ್ದಾರೆ ಯಾರನ್ನ? ಹೊರದೇಶಕ್ಕೆ ಕಳಿಸ್ಬಿಡ್ತೀವಿ. ಎಲ್ಲ ನಡೀತಾ ಇರೋ ಘಟನೆಗಳು. ಇವತ್ತು ನಮಗೆ ಮೊಬೈಲ್ ಬಂದು ಭಾಳಷ್ಟು ವಿಷಯಗಳನ್ನು ತಿಳಿಸ್ತಾ ಇದೆ. ಇಬ್ಬರು ಗಂಡು ಮಕ್ಕಳು ಫಾರಿನಲ್ಲವ್ರೆ, ಗಂಡ ಹೆಂಡತಿ ಇಲ್ಲೇ ಅವರೇ, ನಡೆದಿರೋಂಥ ಘಟನೆ ಊರುಗಳಲ್ಲಿ. ಇಬ್ಬರು ತೀರೋಗ್ಬಿಟ್ರು. ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋರೇ ಇಲ್ಲ. ವಾಸನೆ ಬಂದ್ಬಿಡ್ತು ಅಕ್ಕಪಕ್ಕ. ಪೊಲೀಸ್ನವ್ರಿಗೆ ಹೇಳಿದ್ರು, ಅವ್ರ ವಿಷಯ ತಿಳಿಸಿದ್ರು. ಆಮೇಲೆ ಬಂದು ಅದು ಅವ್ರ ಪ್ರಾರಬ್ಧ, ಏನು ಮಾಡಲಿಕ್ಕಾಗೋದಿಲ್ಲ. ಅದು ಅವ್ರ ಪ್ರಾರಬ್ಧ. ಬಂಧನ ಅಲ್ವಾ? ಆವಾಗ ಅವ್ರಿಗೆ ಹೋಗೋವಾಗ ಎಷ್ಟು ತೊಂದರೆ ಆಗುತ್ತೆ. ಮರಣ ಆಗೋವಾಗ ಮನುಷ್ಯನಿಗೆ ಕಷ್ಟ ಆಗುತ್ತೆ. 1,000 ಚೇಳು ಕಡಿದಷ್ಟು ನೋವಾಗುತ್ತೆ. ಅದು ನಮ್ಗೆ ಅರಿವಾಗೋದಿಲ್ಲ ಆ ಸಮಯದಲ್ಲಿ. ಅದನ್ನು ಜ್ಞಾನಿಗಳು ತಿಳಿಸಿದ್ದಾರೆ. ಅದನ್ನೆಲ್ಲ ಜ್ಞಾನದ ಮೂಲಕ ತಿಳ್ಕೊಂಡು ತಿಳಿಸಿದ್ದಾರೆ. ಹೇಗೆ ತಿಳಿಸಿದ್ರು ಅಂತ ಪ್ರಶ್ನೆ, ಹೇಗೆ ಅವರು ಅನುಭವ ಮಾಡೋದು ಅಂತ ತಮ್ಮ ತಮ್ಮ ದಿವ್ಯ ಜ್ಞಾನದಿಂದ. ಈ ಸರಿಗಮ ಪದದಲ್ಲಿ ಒಂದು ಹುಡುಗಿ ಬರ್ತಾ ಇದೆ, ಕಣ್ಣಿಗೆ ಕಟ್ಟಿಕೊಂಡು ಅಕ್ಷರಗಳನ್ನು ಹೇಳೋದು ಅಲ್ವರ? ನೋಡಿ, ಅವೆಲ್ಲ ವಿದ್ಯೆ. ಆ ರೀತಿ ಅವರು ವಿದ್ಯೆಯನ್ನು ಗಳಿಸಿರ್ತಾರೆ. ಎಲ್ಲವನ್ನ ನೋಡಿ ನಮಗೆ ಅನುಕೂಲ ಆಗಲಿ, ಸಾಮಾನ್ಯ ಜನರು ತಿಳ್ಕೊಳ್ಳಿ ಅಂಥೇಳಿ ನಮಗೆ ಬರೆದಿಟ್ಟಿದ್ದಾರೆ. ಅದಕ್ಕೆ ಗುರುವಿನ ವಿಚಾರಗಳಲ್ಲಿ ಗುಣಾತ್ಮಕ ಚಿಂತನೆ ಇರಬೇಕು, ಸಕಾರಾತ್ಮಕವಾದ ಚಿಂತನೆ. ಸಂಶಯ ಉಂಟಾದರೆ ಕೇಳಿ ತಿಳ್ಕೊಳ್ಳಿ, ಇದು ಹೇಗೆ, ಇದು ಹೇಗೆ ಅಂತ. ಒಳಗಡೆನೆ ಇಟ್ಕೊಂಡು ಇದು ಮಾಡಬೇಡಿ. ಒಳಗಡೆ ಇಟ್ಕೊಂಡು ತೊಂದರೆ ಬೀಳಬೇಡಿ, ಸಂಶಯ ಬೀಳಬೇಡಿ. ಹಾಗೆ ಹೊರಟೋಗ್ಬಿಟ್ರೆ ಸಂಶಯ ಮತ್ತೆ ಹುಟ್ಟಬೇಕಾಗತ್ತೆ. ಅದರಿಂದನೇ ಹೇಳೋದು, ಸಮರ್ಥರಾದಂಥ ಒಬ್ಬ ಗುರುನ ಮಾಡಿಬಿಟ್ರೆ ಮತ್ತೆ ಬೇರೆ ಗುರುನ ಅವಾಗ ಮಾಡೋ ಅವಶ್ಯಕತೆ ಇಲ್ಲ. ಕೈವಾತಾತನವ್ರು ಹೇಳೋದು, ಬೇರೆ ಗುರುನ ಅವ್ರು ಮಾಡೋ ಅವಶ್ಯಕತೆ ಇಲ್ಲ. ಸಮರ್ಥರಂದರೆ ಜ್ಞಾನವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ, ಯಥಾರ್ಥವಾದ ಜ್ಞಾನವನ್ನು ತಿಳಿಸ್ಕೊಟ್ಟಂಥ ಗುರುನ ಒಬ್ಬರು ಮಾಡಿಬಿಟ್ರೆ ಬೇರೆ ಗುರುನ ಮಾಡೋ ಅವಶ್ಯಕತೆ ಇಲ್ಲ. ಕೈವಾತಾತನವ್ರು ಹೇಳೋದು ಮಾಡಬಾರ್ದು. ಅದು ದ್ರೋಹ ಮಾಡ್ದಂಗೆ ಗುರುಗೆ ದ್ರೋಹ ಮಾಡ್ದಂಗೆ. ಅದೆಲ್ಲ ಯಾರು ಹೇಳೋದಿಲ್ಲ ಅಲ್ಲ. ನಾವೆಲ್ಲ ಅದನ್ನು ಸ್ಟಡಿ ಮಾಡಿ ಹೇಳ್ತಾ ಇರ್ತೀವಿ. ಬೇರೆ ಬೇರೆ ಗ್ರಂಥಗಳನ್ನು ಸಹ ಅವಲೋಕನ ಮಾಡಬೇಕು. ಹಾಗಾಗಿ ನಾವು ಸತ್ಯವನ್ನು ಅಂದ್ರೇನು, ನಮ್ಮ ಸ್ವರೂಪವನ್ನು ತಿಳಿಸ್ಕೊಡ್ತಕ್ಕಂಥ ಜ್ಞಾನ ಅದೇಗಿದೆ. 3 ಕಾಲಗಳಲ್ಲೂ ಇದೆ. ಹಿಂದೆ ಇತ್ತು, ಈಗ ಇದೆ, ಮುಂದೆನೂ ಇರುತ್ತೆ. ನಾವು ಬಿಡುಗಡೆ ಮಾಡಿಕೊಳ್ಳಿಲ್ಲ ಅಂದರೆ ಮುಂದೆನೂ ಇರುತ್ತೆ. ಏನೋ ಮನುಷ್ಯ ದೇಹದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಳಿಲ್ಲ ಅಂದರೆ, ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಆಗಲ್ಲ ಅಂದರೆ ಮುಂದೆನೂ ಇರುತ್ತೆ. ಇನ್ನು 3 ಅವಸ್ಥೆ: ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ, ಸುಷುಪ್ತಾವಸ್ಥೆ. ಜಾಗೃತಾವಸ್ಥೆ ಎಲ್ಲ ನೋಡ್ತಾ ಇದ್ದೀವಿ. ಹಾಸಿಗೆಯಿಂದ ಹಿಡಿದು ಮಲಗೋವರೆಗೂ ಏನೇನು ಎಲ್ಲ ಎಚ್ಚರದಲ್ಲಿದ್ದೀವಿ. ಸ್ವಪ್ನದಲ್ಲಿ ಸ್ವಪ್ನವನ್ನು ಕಾಣ್ತೀವಿ, ಎದ್ದ ಮೇಲೆ ಹೇಳ್ತೀವಿ ಇಂಥ ಸ್ವಪ್ನವನ್ನು ಕಂಡ್ವಿ ನಾವು. ಸುಷುಪ್ತಾವಸ್ಥೆ ಗಾಢವಾದ ನಿದ್ರೆ. ಗಾಢವಾದ ನಿದ್ರೆ ಮಾಡಿ ಎದ್ದ ಬಳಿಕ ಒಳ್ಳೆ ನಿದ್ರೆ ಮಾಡೋದು. ನಮ್ಮ ಒಳ್ಳೆ ನಿದ್ರೆ ಬಂತು ನೋಡಿ, ಅನುಭವ ಮಾಡಿ ತಾನೇ ಅವನು ಹೇಳ್ತಾ ಇರೋದು, ಒಳ್ಳೆ ನಿದ್ರೆ ಮಾಡಿದೆ. ಇನ್ನು ಸ್ವಪ್ನದ ಅನುಭವ ಹೇಳ್ತಾನೆ, ಜಾಗ್ರತೆ ಅನುಭವ ಹೇಳ್ತಾನೆ. ನೋಡಿ, ಆಯಾ ಅನುಭವ ಮಾಡಿ ಹೇಳತಕ್ಕಂಥದ್ದೇ ನಮ್ಮೆಲ್ಲರ ಸ್ವರೂಪ ಅರಿವು.
ಇದನ್ನು ತಿಳಿಸ್ಕೊಡ್ತಕ್ಕಂಥ ಗುರುನ ಒಂದು ಮಾಡಿಬಿಟ್ಟ ಮೇಲೆ ಬೇರೆ ಗುರು ಮಾಡೋ ಅವಶ್ಯಕತೆ ಇಲ್ಲ. ಸತ್ಸಂಗ ಯಾರು ಎಷ್ಟೇ ಚೆನ್ನಾಗಿ ಹೇಳಿ, ಒಬ್ಬ ಗುರುವಿನಿಂದ ನಿಜ ತಿಳಿದ ಮೇಲೆ, ಸತ್ಯ ತಿಳಿದ ಮೇಲೆ ಅವ್ರನ್ನ ನಾವು ಮಾಡೋಂಗಿಲ್ಲ. ಗುರು ಮಾಡಬಾರ್ದು, ದ್ರೋಹ ಮಾಡ್ದಂಗೆ ಆಗುತ್ತೆ ಗುರುಗೆ. ಮತ್ತೆ ಮಾಡಿದರೆ ಮೋಸ ಆಗ್ಬಿಡ್ತೀವಿ ನಾವು, ನಮ್ಮ ಸಾಧನೆ ಭ್ರಷ್ಟ ಆಗ್ಬಿಡುತ್ತೆ. ಭ್ರಷ್ಟ ಅಂದರೆ ಮೋಸ. ನಮ್ಮಲ್ಲಿ ಸಂಶಯ ಉದ್ಭವ ಆಗ್ಬಿಡುತ್ತೆ. ಮರಣಕಾಲದಲ್ಲಿ ಹೇಳ್ತಾರೆ, ನಾವು ಮಾಡಿದಂಥ ಕೆಲಸ ಕಾರ್ಯಗಳು ನಮ್ಮ ಮುಂದೆ ಬರ್ತವೆ, ಫೋಟೋಗಳು ಬಂದಂಗೆ. ಮರಣಕಾಲದಲ್ಲಿ ಮಲಗಿರ್ತೀವಿ, ಫ್ಲ್ಯಾಶ್ ಬ್ಯಾಕ್. ಎರಡೆರಡು ಗುರುನ ಮಾಡಿಬಿಟ್ರೆ ಇಬ್ಬರು ಬರ್ತಾರೆ. ಅವಾಗ ಯಾವ ಗುರುನ ನೀವು ನೆನೆಸ್ತೀರಾ? ಅದೇ ಮೋಸ ಆಗೋದು. ಅವಾಗ ನಿಮಗೆ ಸಂಶಯ ಬಂದ್ಬಿಡುತ್ತೆ, ಈ ಗುರುನ ಅಲ್ಲಿ ಸ್ವಲ್ಪ ಪುಸ್ತ ಅಂದ್ಬಿಟ್ರೆ ಆಗೋಯ್ತು, ಮೋಸ. ನೋಡಿ, ಅದೇ ಭ್ರಷ್ಟ. ಅದನ್ನು ಹೇಳಿದೆ, ಎರಡೆರಡು ಗುರು ಮಾಡೋ ಅವಶ್ಯಕತೆ. ಅವ್ರಿಗೆ ಸರಿ ಇಲ್ಲ ಅಂತ ಅಂದಾಗ ಅವರ ಅನುಮತಿ ಕೇಳಬೇಕು ನೀವು. ನನಗೆ ಬೇರೆ ಗುರುನ ಮಾಡೋಕ್ಕೆ ಅವಕಾಶ ಕೊಡಿ, ಆಗ ಮಾತ್ರ ಅದು ಫಲ, ಇಲ್ಲ ಅಂದರೆ ದ್ರೋಹ. ಈ ರೀತಿ ಧರ್ಮವನ್ನು ಗಳಿಸ್ಬೇಕು. ಏನೋ ನಿಜವಾದ ಧರ್ಮ ಅಂದರೆ ಏನು ಅಂದರೆ ನಮ್ಮನ್ನು ನಾವು ತಿಳಿಯೋದು, ಸ್ವಧರ್ಮ. ಧರ್ಮೋ ರಕ್ಷತಿ ರಕ್ಷತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಅದು ರಕ್ಷಣೆ ಮಾಡುತ್ತೆ ಅಂತ. ಬೇರೆ ಎಲ್ಲ ಧರ್ಮಗಳು ನಮ್ಮನ್ನು ರಕ್ಷಣೆ ಮಾಡ್ತಿಲ್ಲ. ಇತಿಹಾಸ ನೋಡ್ತಾ ಇದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ. ರಕ್ಷಣೆ ಮಾಡ್ತಾ ಇದೆಯಾ? ಹಿಂದೂ ಧರ್ಮ ಪಾಲನೆ ಮಾಡಿದವನ್ನ ಬಾಂಗ್ಲಾದಲ್ಲಿ ಹೊಡೆದಾಕ್ಬಿಟ್ರು. ಬಾಂಗ್ಲಾ ಅಲ್ವಾ? ಹೀಗೆ ಪರಸ್ಪರ ಧರ್ಮಗಳ ವಿರುದ್ಧ ಆಗಾಗ್ಗೆ ಕಲಹ, ಕಾದಾಟ, ಹತ್ಯೆ, ಅತ್ಯಾಚಾರಗಳು ನಡೀತಾ ಇದೆ. ಅವುಗಳು ನಮ್ಮನ್ನು ರಕ್ಷಣೆ ಮಾಡಿಲ್ಲ. ತಾತ್ಕಾಲಿಕ ರಕ್ಷಣೆ ಕೊಟ್ಟಿರ್ಬೋದು ಯಾರೋ ಕೆಲವರಿಗೆ. ಶಾಶ್ವತವಾದ ರಕ್ಷಣೆ ಕೊಡೋದು ಯಾವುದು ಅಂದರೆ ನಮ್ಮ ಸ್ವರೂಪ. ಏನೋ ಹುಟ್ಟದ ಇಲ್ದಂಗೆ ಮಾಡಿಬಿಡುತ್ತೆ, ಅದೇ ನಿಜವಾದ ರಕ್ಷಣೆ. ಇನ್ನೆಲ್ಲ ಸುಳ್ಳಿನ ರಕ್ಷಣೆ, ಸುಳ್ಳಿನ ರಕ್ಷಣೆ. ನಮ್ಮನ್ನು ಗುರುತಿಸ್ಕೊಳ್ಳೋಕ್ಕೆ ನಾವು ಅದನ್ನೆಲ್ಲ ಮಾಡ್ಕೊಳ್ತೀವಿ, ಮತ ಸಂಪ್ರದಾಯ ಅಂತ. ಅದು ಎಲ್ಲರೂ ಮಾಡ್ತಾ ಇದ್ದಾರೆ, ಅದರಲ್ಲಿ ನಾವು ಇದ್ದೀವಿ. ಆದರೆ ವೈಯಕ್ತಿಕವಾಗಿ ನಮ್ಮನ್ನು ನಾವು ಎಚ್ಚರಗೊಳ್ಬೇಕು. ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆಧ್ಯಾತ್ಮಕ್ಕೆ. ಮನೆಯವರು ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಇದೆ. ಅವರು ಅಂಥ ಪುಣ್ಯಕರ್ಮಗಳನ್ನು ಮಾಡಿರೋದಿಲ್ಲ. ನಾವು ಬಂದಿದ್ದೀವಿ, ಪುಣ್ಯ ಕೆಲಸ ಮಾಡಿದ್ದೀವಿ, ಬಂದುಬಿಟ್ಟಿದ್ದೀವಿ. ಈಗ ಮುಂದುವರೆದು ತಿಳ್ಕೊಳ್ಳೋಣ, ತಿಳ್ಕೊಂಡು ಇದರಿಂದ ಬಿಡುಗಡೆಯಾಗೋಣ. ಯಾವುದು? ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಸಾಯೋದು ದುಃಖ ಎಲ್ಲ ಹೇಳ್ತಾರೆ. ಹುಟ್ಟೋದು ಬೇರೆಯವ್ರಿಗೆ ಸುಖ, ತಂದೆ ತಾಯಿಗಳಿಗೆ ಸುಖ, ಮಗುವಾಗೋಯ್ತು ಅಂತ ಅವ್ರಿಗೆ ಎಷ್ಟು ಕಷ್ಟ, ಆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ವಾ? ಅದನ್ನು ಅವಲೋಕನ ಮಾಡಬೇಕು, ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ಆ ಸಮಯದಲ್ಲಿ ಚಿಂತನೆ ಮಾಡ್ತಾರೆ. ಆ ಸಮಯದಲ್ಲಿ ಕಷ್ಟ ಬಂದಾಗ ಚಿಂತನೆ ಮಾಡ್ತಾನೆ, ಆಮೇಲೆ ಕಷ್ಟ ಮರೆಯಾಗ್ತಾನೆ ಬಿಟ್ಬಿಡ್ತಾನೆ. ಅದಕ್ಕೆ ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ. ಆ ಹೆಣ್ಮಗಳಿಗೆ ಆ ಕಷ್ಟ ಆಗ್ತಾ ಇದ್ದಾಗ ಅವಳು ಮತ್ತೊಮ್ಮೆ ಈ ಸ್ಥಿತಿಗೆ ಬರಬಾರ್ದು ಅಂತ ಆ ಸಮಯದಲ್ಲಿ ಚಿಂತನೆ ಮಾಡ್ತಾಳೆ. ಅದು ಆಗೋದಿಲ್ಲ, ಮತ್ತೆ ಮಾಯೆಗೆ ಬಿದ್ದೋಗ್ಬಿಡ್ತಾಳೆ. ಮತ್ತೆ ಮಾಯೆಗೆ ಬಿಡೋರು. ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಹಿಂದೆ ಎಲ್ಲ 2 ಮಕ್ಕಳು 3 ಮಕ್ಕಳಿಗೆ ಇಷ್ಟಪಡ್ತಾಯಿದ್ರು. ಒಂದು ಮಗು ಆದಮೇಲೆ ಆ ಸಮಯದಲ್ಲಿ ಸಾಕಪ್ಪ ಇದು, ಇನ್ನು ಆ ಸ್ಥಿತಿಗೆ ಬರೋದು ಬೇಡ ಅಂತ ಅಂದ್ಕೊಳ್ತಾರೆ. ಭಾಳ ಕಠಿಣವಾದ ಒಂದು ಪದಗಳಿಂದ ಹೇಳೋದು. ಅದನ್ನು ಹೇಳಿದ್ರೆ ಇವಾಗ ಯಾರೂ ಒಪ್ಪೋದಿಲ್ಲ. ನಾವೊಂದು ನಾಜೂಕಾಗಿ ಹೇಳ್ತಾ ಇದ್ದೀವಿ. ಮತ್ತೆ ಆ ಮಗು ಆದಮೇಲೆ ಒಂದು ಮಗು ಆಗಲ್ಲ ಅಂದರೆ ಪೀಡೆದಿದು ಹುಟ್ಟೆ ಇನ್ನೊಂದು ಮಗು ಆಗಲೇ ಇಲ್ಲ ಅಂತ ಬೈಕೊಳ್ತಾಳಂತೆ. ಮೊದಲನೇದು ಆಗುವಾಗ ಎಷ್ಟು ಕಷ್ಟಪಟ್ಟಲು ಅವಾಗ ಏನು ಹೇಳ್ಕೊತಾಳೆ, ಮತ್ತೆ ಈ ಸ್ಥಿತಿಗೆ ಬರಬಾರ್ದಪ್ಪ, ನಾನು ಆಗಿರ್ತೀನಿ ನಾನು ಜೀವನದಲ್ಲಿ. ಒಂದು 2-3 ವರ್ಷ ಆದಮೇಲೆ ಅದು ಪ್ರಸೂತಿ ವೈರಾಗ್ಯ. ಆ ಸಮಯದಲ್ಲಿ ಅಂದಿದ್ದನ್ನು ಮರ್ತೋಗ್ಬಿಟ್ಲು, ಮಾಯೆಗೆ ಬಿದ್ದೋಗ್ಬಿಟ್ಲು. ಇನ್ನು ಪುರಾಣ ವೈರಾಗ್ಯ,
ಸತ್ಸಂಗ ಕೇಳ್ತಾ ಇದ್ದೀವಿ. ಹಾಂ, ಇಲ್ಲ ಅಂದ್ಕೊಳ್ತಾ ಇರ್ತೀವಿ ಕೇಳ್ತಾ ನಾವೆಲ್ಲ ಗುರುಗಳು ಹೇಳ್ತಾ ಇದ್ದಾರೆ, ಅವರು ಮಂಗಳಗೌರಮ್ಮ ಅವರು ಹೇಳಿದ್ರು, ಇದರಂತೆ ನಾವು ನಡ್ಕೊಳ್ಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಆಚೆಗೆ ಹೋಗ್ತಾನೆ ನಮ್ಮನ್ನು ಮಾಯೆ ಆವರಿಸ್ಬಿಡುತ್ತೆ. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಮನಸ್ಸು. ಇದನ್ನು ಅನುಷ್ಠಾನಕ್ಕೆ ತೆಗೆದುಕೊಳ್ಬೇಕು. ಇದನ್ನು ಇವತ್ತೊಂದು ದಿನ ಇಂಥದನ್ನು ಬಿಡು ಅಂತ ಹೇಳೋರೆ, ಬಯಕೆಗಳನ್ನು ಬಿಟ್ಟರೆ ಒಳ್ಳೆಯದು. ಪುರಾಣ ವೈರಾಗ್ಯ, ಪುರಾಣ ಕೇಳ್ತಾ ಇದ್ದೀವಿ, ಸತ್ಸಂಗ ಕೇಳ್ತಾ ಇದ್ದೀವಿ. ಮೊದಲೆಲ್ಲ ಪುರಾಣ ಅಂದರೆ ಕತೆ, ಅವುಗಳಲ್ಲೂ ಬರೋದು ವೈರಾಗ್ಯ ವಿಚಾರ. ಸ್ಮಶಾನ ವೈರಾಗ್ಯ, ಯಾರೋ ತೀರೋಗ್ಬಿಟ್ರು, ಒಂದು ನಾವು ಬಳಗನೋ ಹೋಗ್ತೀವಿ, ಅವಾಗ ಅಲ್ಕೊಳ್ತೀವಿ, ಏನೋ ಅವನೇನಪ್ಪ ಚೆನ್ನಾಗಿರ್ತಾನೆ, ಅವಾಗ ಅಂದ್ಕೊಳ್ತೀವಿ, ನೋಡಪ್ಪ ಎಷ್ಟು ಚೆನ್ನಾಗಿದ್ದ ಏನೋ, ಇಷ್ಟಕ್ಕೆ ಏನು ಹೆಂಗೆ ಎಗರ್ಲಾಡ್ತಾ ಇದ್ದ ಅವನು, ಮ್ಯಾಲಿಗೂ ಕೆಳಗು, ಆಕಾಶನೇ ಒಂದೇ, ಭೂಮಿನ ಒಂದೇ ಮಾಡ್ಕೊಂಡು ಎಲ್ಲರ ಮೇಲೂ ಜಗಳ ಆಡ್ತಾ ಇದ್ದ, ಏನು ಹೊತ್ಕೊಂಡೋದ್ನ ಅವನು, ಹೊತ್ಕೊಂಡೋದ್ನೇನ್ರಿ ಅಂತ ಮಾತಾಡ್ತೀವಿ ಅಕ್ಕಪಕ್ಕದವ್ರ ಜೊತೆ. ಸ್ಮಶಾನ ವೈರಾಗ್ಯ ನಾವು ಬದಲಾವಣೆ ಆಗ್ಬೇಕ್ರಿ. ಯಾರು ಏನಲ್ಲ ಶಾಶ್ವತ ಅಲ್ಲ, ಯಾರು ತೊಗೊಂಡೋಗೋದಿಲ್ಲ, ಯಾರು ನಮ್ಮ ಜೊತೆ ಏನೂ ಕಳಿಸಲ್ಲ. ನಾವು ಮಾಡಿದ ಒಳ್ಳೆ ಕೆಲಸಗಳೇ ನಮ್ಮ ಹಿಂದೆ ಬರೋದು ಅಂತ ಅಲ್ಲಿ ಸ್ಮಶಾನದೊಳಗಡೆ ಮಾತಾಡ್ತೀವಿ. ಸ್ಮಶಾನದಿಂದ ಆಚೆಗೆ ಬರ್ತಾನೆ ಮರ್ತೋಗ್ಬಿಡ್ತೀವಿ, ಮಾಯೆ ಆವರಿಸ್ಕೊಂಡ್ಬಿಡುತ್ತೆ. ನೋಡಿ, ಎಚ್ಚರ ಇರಬೇಕು. ಅದಕ್ಕೆ ಆ ಎಚ್ಚರ ಎಲ್ಲಿ ಕೊಡ್ತಾರೆ ಅಂದರೆ ನಿಮ್ಗೆ ಯಾಕೆ ಸತ್ಸಂಗದಲ್ಲಿ ಕೊಡ್ತಾರೆ. ಎಚ್ಚರ ಅಭಿವಿ ಜಾಗೋ, ಈಗಲೇ ಈಗಲಾದರೂ ಸಹ ಎಚ್ಚೆತ್ಕೊಳ್ಳಿ. ನಾನು ಮುದುಕನಾಗ್ಬಿಟ್ಟಿದ್ದೀನಿ, ನನ್ನ ಕೈನಲ್ಲಿ ಆಗಲ್ಲ ಮಾಡೋದಕ್ಕೆ ಅಂತ ಹೇಳಬೇಡಿ. ಈಗಲೂ ಸಹ ಮಾಡ್ಬೋದು, ಮಾಡಬೇಕು. ಮಾಡಿದ್ರೆ ನಮಗೆ ನಮ್ಮ ಈ ಒಂದು ಹುಟ್ಟು ಸಾವು ಬಂಧನ ಬಿಡುಗಡೆ. ಅದನ್ನೇ ಧರ್ಮ, ಸೇವೆ ಇವೆಲ್ಲವ ಮಾಡಿ ವ್ಯರ್ಥ ಮಾಡ್ಕೊಂಬೇಡಿ ಈ ಮನುಷ್ಯ ಜನ್ಮನ. ಅಭಿಮಾನಕ್ಕೆ ಬಿದ್ದು, ಪ್ರತಿಷ್ಠೆಗೆ ಬಿದ್ದು ಎಲ್ಲ ಹೇಳ್ತಾರೆ. ಕೇವಲ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ, ರಾಗದ್ವೇಷಾದಿಗಳನ್ನು ಬಿಡೋದಲ್ಲ. ಅಭಿಮಾನ, ನಾನು ಇಂಥ ವ್ಯಕ್ತಿ, ಇಂಥ 10 ಜನ ನನ್ನನ್ನು ಹೊಗಳ್ತಾವ್ರೆ, ಇವೆಲ್ಲ ಅಭಿಮಾನಗಳು. ಸನ್ಮಾನಗಳು, ನನಗಿಂಥ ಸನ್ಮಾನ ಮಾಡೋದು, ಪ್ರತಿಷ್ಠೆ, ಇವೆಲ್ಲವನ್ನು ಬಿಡಬೇಕು. ಗುರುನ ಆಶ್ರಯಿಸಬೇಕು. ಸತ್ಯಜ್ಞಾನವನ್ನು ತಿಳಿಬೇಕು. ಜ್ಞಾನ ಅಂದರೆ ಅರಿವು, ವಿದ್ಯೆ, ತಿಳುವಳಿಕೆ, ಹಲವಾರು ಹೆಸರುಗಳಿವೆ. ಸತ್ಯ ಅಂದರೆ ಯಾವಾಗಲೂ ಇರತಕ್ಕಂಥದ್ದು. ನೋಡಿ, ನಮ್ಮ ಸ್ವರೂಪ ಯಾವಾಗಲೂ ಇರುತ್ತೆ. ಕೃಷ್ಣನು ಹೇಳಿದ್ದಾನೆ, ಅರ್ಜುನನಿಗೆ ಹೇಳ್ತಾನೆ, ನೀನು ಇವತ್ತು ಹುಟ್ಟಿದವನಲ್ಲಪ್ಪ, ಅನೇಕ ಜನ್ಮಗಳಾಗ್ಬಿಟ್ಟಿದೆ ನಮಗೆ ಅಂತಾನೆ ಭಗವದ್ಗೀತೆಯಲ್ಲಿ. ಅನೇಕ ಜನ್ಮಗಳು ಆಗ್ಬಿಟ್ಟಿದೆ ನೋಡಿ. ಅದರಿಂದ ನಾವು ಹಿಂದೆ ಎಷ್ಟೋ ಜನ್ಮಗಳು ಹುಟ್ಟಿದ್ದೀವಿ, ಸತ್ತೋದ್ವಿ, ದೇಹ ಹೋಯ್ತು ಅಷ್ಟೇ. ನಾನು ಸಾಯಲಿಲ್ಲ, ನನ್ನ ಸ್ವರೂಪ ಸಾಯಿಲ್ಲ, ನನ್ನ ಅರಿವು ಸಾಯಿಲ್ಲ, ಆತ್ಮ ಸಾಯಲಿಲ್ಲ. ಅದು ಇದ್ದಾಗೇ ಇದೆ. ಹಿಂದಿನ ಜನ್ಮದಲ್ಲೂ ಅರಿತಾ ಇತ್ತು, ಈಗಲೂ ಅರಿತೆ. ನಾವು ಬಿಡುಗಡೆ ಮಾಡ್ಕೊಳ್ಳೋದು ಮುಂದಿನ ಜನ್ಮದಲ್ಲಿ ಯಾವುದೋ ದೇಹದಲ್ಲಿ ಹೋಗಿ ಬೀಳ್ತೀವಿ, ಮತ್ತೆ ಮನುಷ್ಯ ಜನ್ಮದಲ್ಲಿ ಬರ್ತೀವಿ. ಇದೆಲ್ಲ ಕಷ್ಟ. ಇದ್ರ ಬಿಡುಗಡೆನೇ ನಮ್ಮನ್ನು ನಾವು ತಿಳಿಯೋದು. ಹಾಗಾಗಿ ಸ್ವರ್ಗ ಎಲ್ಲಿದೆ ವಿಚಾರ ನಮ್ಮಲ್ಲೇ ಇದೆ. ಒಳ್ಳೆಯ ಆಚರಣೆಯಿಂದ ನಡೆದರೆ, ಧರ್ಮದಿಂದ ನಡೆದರೆ ನಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಸ್ವರ್ಗನ ನೆನಪು ಮಾಡ್ಕೊಳ್ತೀವಲ್ಲ, ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ. ಅಲ್ಲ ಹಂಗಿರ್ಬೋದಂತೆ, ಹಿಂಗಿರ್ಬೋದಂತೆ ಅಂತ ಅಂದ್ಕೊಂಡು ಆ ಸುಖನ ಕಲ್ಪನೆ ಮಾಡ್ಕೊಳ್ತೀವಿ. ನೋಡಿ, ಯಾವಾಗ ನೀವು ಸ್ವಧರ್ಮದಿಂದ ಇರ್ತೀರೋ, ಒಳ್ಳೆಯ ಆಚರಣೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ, ಆಗ ಆ ಸ್ವರ್ಗ ಇಲ್ಲೇ, ನಿಮಗೆ ಆ ಸ್ವರ್ಗದ ಅನುಭವ ಇಲ್ಲೇ ಇದೆ. ಧರ್ತಿ ಪರ್ ಅಂದರೆ ಭೂಮಿ ಮೇಲೆ ಇದೆ, ಬೇರೆ ಎಲ್ಲೋ ಸ್ವರ್ಗ ಇಲ್ಲ. ಅವೆಲ್ಲ ಕಲ್ಪನೆಗಳು. ಇದ್ರೂ ಸಹ ವಾಪಸ್ ಬಂದುಬಿಡ್ಬೇಕು. ಕೃಷ್ಣನೇ ಹೇಳಿದ್ದಾನೆ, ವಾಪಸ್ ಬಂದುಬಿಡ್ಬೇಕು. ಆ ಪೀರಿಯಡ್ ಅನುಭವಿಸ್ತಾನೆ. 4 ಕಾಲ ಆಯ್ತು, ನಿಲ್ಲಿಸ್ಬಿಡ್ತೀವಿ, ಎಲ್ಲ ಹಚ್ಕೋತೀವಿ. ಹಂಗೆ ಸಮಯ ಮುಗಿದ ಮೇಲೆ ವಾಪಸ್ ಬಂದು ತಾಯಿ ಗರ್ಭಕ್ಕೆ ಬಂದುಬಿಡ್ಬೇಕು. ಅದರಿಂದಾಗಿ ನಾವು ಏನು ಮಾಡಬೇಕು ಅಂದರೆ, ಪರಮ ಪವಿತ್ರವಾದ ಸುಖ ಅದು ನಮ್ಮಲ್ಲೇ ಇದೆ. ಅದನ್ನು ಆರ್ಟ್ ಆಫ್ ಲಿವಿಂಗ್ ಅವರು ಹೇಳೋದು. ಸಂತೋಷ ಎಲ್ಲಿದೆ ಅಂದರೆ
ಪರಮ ಅಂದರೆ ಪವಿತ್ರವಾದ್ದು, ಕೆಡದೇ ಇರತಕ್ಕಂಥದ್ದು. ಇನ್ನೆಲ್ಲ ಸುಖಗಳು ಸಂತೋಷಗಳು ಕೆಟ್ಟೋಗ್ತವೆ. ಹೆಂಡತಿ ಸುಖ ಕೆಟ್ಟೋಗುತ್ತೆ, ಗಂಡನ ಸುಖ ಕೆಟ್ಟೋಗುತ್ತೆ, ಮಕ್ಕಳ ಸುಖ ಕೆಟ್ಟೋಗ್ತವೆ, ಎಲ್ಲ ಕ್ಷಣಿಕ. ಹಾಗಂತೇಳಿ ಅವ್ರನ್ನೆಲ್ಲ ಬಿಡೋ ಅಂಥದ್ದಲ್ಲ. ಅವ್ರ ಜೊತೆನೇ ಇದ್ದು ಮೋಕ್ಷ ಸಾಧನೆಗೆ ಮಾರ್ಗದಲ್ಲಿ ನಡೆಯೋದೇ ನಿಜವಾದ ಸ್ವರ್ಗ. ಇಲ್ಲೇ ಸಿಗುತ್ತೆ, ಅದು ಸತ್ಸಂಗದಲ್ಲಿ ಸಿಗುತ್ತೆ. ಸತ್ಸಂಗ ಕೇಳ್ತಾ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಆ ಸ್ವರ್ಗದ ಅನುಭವ ಇಲ್ಲೇ ಆಗುತ್ತೆ. ಅದರಿಂದ ನಾವು ನೀವು ಸಹ ಈ ಕಬೀರ್ ಸಾಹೇಬರು ತಿಳಿಸ್ಕೊಡ್ತಕ್ಕಂಥ ವಿಚಾರಗಳನ್ನು ಮನನ ಮಾಡ್ತಾ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಯಾರೇ ಹೇಳಿ, ಸತ್ಯದ ವಿಚಾರ, ಆತ್ಮದ ವಿಚಾರ ಸ್ವೀಕಾರ ಮಾಡಿ, ಭ್ರಮೆಯ ವಿಚಾರವನ್ನು ಸ್ವೀಕಾರ ಮಾಡಬೇಡಿ. ಬೇರೆ ಎಲ್ಲೋ ಸುಖ ಇದೆ, ಅದೆಲ್ಲ ತಪ್ಪು ಮಾಹಿತಿ. ಅಲ್ಲೆಲ್ಲ ಸುಖ ಇದೆ, ನಾವು ಹುಡ್ತಾನೇ ಇರಲಿಲ್ಲ. ಸತ್ಯ ಜ್ಞಾನ ಅಂದರೆ ಇದು. ಈ ಒಂದು ಜ್ಞಾನವನ್ನು ತಿಳಿಯೋ ಅವಕಾಶವನ್ನು ಸದ್ಗುರು ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು, ಕಬೀರ್ ಪಂಥದವರೇ ಎಲ್ಲರೂ ನಮಗೆ ಅವಕಾಶವನ್ನು ಕೊಡಲಿ ಅಂತ ಹೇಳ್ತಾ ಈಗಿನ ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ सतनाम आदि कबीर साहेब की जय, सतगुरु श्री हनुमान साहेब की जय, गुरु माता जी की जय, सर्व संत महंत की जय। जय सत्य कबीर, सतनाम सतसूत, सतरत हतकामी, साहेब सतरत हतकामी, विगत कलेश सतधामी, त्रिभुवनपति स्वामी, साहेब जय जय सत्य कबीर। जयतु कबीर, नाशक भव पीर, साहेब नाशक भव पीर। दारो मनुज शरीर, शिशुवर शरतीर, साहेब जय जय सत्य कबीर। कमल पत्र पर शोभित, शोभातीत कैसे, साहेब शोभातीत कैसे। नीलाचल पर राजित, मुक्तामणि जैसे, साहेब जय जय सत्य कबीर। परम मनोहर रूपम, प्रमोदित सुख राशि, साहेब प्रमोदित सुख राशि। अति अभिनव अविनाशी, काशीपुरवासी, साहेब जय जय सत्य कबीर। हम सब वारण कारण, प्रकटे धनधारी, साहेब प्रकटे धनधारी। पारक रूप विहारी, अविचल अविकारी, साहेब जय जय सत्य कबीर। साहेब कबीर की आन अगणित अगहारी, साहेब अगणित अगहारी। धर्मदास बलिहारी, मुद मंगलकारी, साहेब जय जय सत्य कबीर। साहेब कबीर की आदत जो कोई न रहावे, साहेब जो कोई न रहावे। भक्ति पदारथ पावे, मुक्ति पदारथ पावे, भव में नहीं आवे, साहेब जय जय सत्य कबीर। बोलिए श्री सतनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय। इल्लीवರೆಗೂ